ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ತೆ. ನಮಸ್ತೆ. ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಎಲ್ರಿಗೂ. ಒಂದು ಫಸ್ಟ್ ಆಫ್ ಆಲ್ ನಮ್ಮ ಸೀರಿಯಲ್ ಶುರುವಾಯಿತು, ನಿನ್ನೆ ಶುರುವಾಗಿದೆ. ಸೊ ಟುಡೇ ಇಸ್ ದ ಸೆಕೆಂಡ್ ಎಪಿಸೋಡ್ ಅಂಡ್ ಆಫ್ ಕೋರ್ಸ್ ವಿ ಗಾಟ್ ಅ ವೆರಿ 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 ಗುಡ್ ಫೀಡ್ಬ್ಯಾಕ್ ಫ್ರಮ್ ದ ಫಸ್ಟ್ ಎಪಿಸೋಡ್. ಎವ್ರಿ ಎಪಿಸೋಡ್ ಇದೇ ಥರ ಧಮಾಕ ಮಾಡಬೇಕು ಅಂತಲೇ ನಮ್ಮ ಟೀಮ್ ಒಂದು ಆಸೆ. ಆ್ಯಂಡ್ ನಿಮಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಅವಾಗಲೇ ಹೇಳೋಕ್ಕೆ ಇಷ್ಟಪಟ್ಟೆ, ಮರ್ತುಬಿಟ್ಟೆ ಹೇಳೋದು. ಸುಮನ್ ಸರ್ದು ಇದು ಫಸ್ಟ್ ಟೈಮ್ ಈಸ್ ಕಮಿಂಗ್ ಆನ್ ಇನ್ಸ್ಟಾಗ್ರಾಮ್ ಲೈವ್ ಇನ್ ಕನ್ನಡ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ನನಗೆ ಏನು ಬೇಜಾರು ಅಂದರೆ ಸುಮನ್ ಸರ್ ಜೊತೆ ಒಂದು ಒಳ್ಳೆ ಓಡಿಬೋದು, ಆ ಗುಡ್ ಬಾಂಡಿಂಗ್ ಸೀನ್ಸೇ ಮಾಡಲಿಲ್ಲ, ಬರೀ ಜಗಳಾಡಿ ಸೀನ್ಸ್. ಬಟ್ ಸಚ್ ಅ ಹಾನರ್ ಆ್ಯಂಡ್ ಸಚ್ ಅ ಪ್ಲೆಷರ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಎಸ್, ಎಲ್ಲರೂ ಹೇಳಿ ಹೇಗೆ ಅನ್ನಿಸಿದೆ ಸೀರಿಯಲ್ ಔಟ್ಪುಟ್, ಹೇಗೆ ಅನ್ನಿಸ್ತು ನಿಮಗೆ? ನೆನ್ನೆ ಎಪಿಸೋಡ್ ನೋಡಿದೀರಾ ಅಂತ ಅನ್ಕೋತೀವಿ ನೆನ್ನೆ ಎಲ್ಲರೂ. ಸೊ ಹೇಗೆ ಅನ್ನಿಸ್ತು ನಮ್ಮ ಸೀರಿಯಲ್ ಆ್ಯಂಡ್ ಯಾವ ಮೊಮೆಂಟ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಶೇರ್ ಮಾಡಿ ಪ್ಲೀಸ್. ನೋಡಿ ಸುಮನ್ ಸರ್, ವಿ ಲವ್ ಯು ಸೋ ಮಚ್ ಸರ್. ಇಸ್ ಲಾಟ್ ಆಫ್ ಪೀಪಲ್, ಐ ಆಮ್ ಶ್ಯೂರ್ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಎಷ್ಟೋ ಜನ ಸುಮನ್ ಸರ್ಗೆ ನೋಡ್ತಿರ್ತಾರೆ. ಅಂಡ್ ಆಫ್ ಕೋರ್ಸ್ ಎವ್ರಿಬಡಿ ಹೂಸ್ ವಾಚಿಂಗ್ ಇಟ್ ಫಾರ್ ಸುಮನ್ ಸರ್, ಟ್ರಸ್ಟ್ ಮೀ, ದಿಸ್ ಅನ್ ಆಬ್ಸಲ್ಯೂಟ್ ಡಿಲೈಟ್ ವೇಟಿಂಗ್ ಫಾರ್ ಯು. ಯಾಕೆಂದರೆ ಅವರ ಒಂದು ಅಫ್ಕೋರ್ಸ್ ಆ್ಯಕ್ಟಿಂಗ್ ಎಲ್ಲರೂ ನೋಡಿರ್ತಾರೆ, ಆದರೆ ಇದರಲ್ಲಿ ಒಂದು ಕಂಪ್ಲೀಟ್ ಎಮೋಷನಲ್ ಒಂದು ಡೆಪ್ತ್ ಇದೆಯಲ್ಲ ಆ್ಯಕ್ಟಿಂಗಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪರ್ಸನಲಿ ತುಂಬ ಖುಷಿ ಕೊಟ್ಟಿದೆ. ಕಾವ್ಯ ಅವ್ರಿಗೆ ಸೀನ್ಸ್ ಕಮ್ಮಿನೇ ಅಲ್ವಾ ಸುಮನ್ ಸರ್ ಜೊತೆಗೆ? ಕಿರಣ್ ಅವ್ರು ಕೇಳ್ತಿದ್ದಾರೆ, ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಫಸ್ಟ್ ಎಪಿಸೋಡ್ ನಿಮ್ಮ ಸೀರಿಯಲ್ ನೋಡಿದಾಗ? ಆಕ್ಚುಲಿ ನಂಗೆ ಸಖತ್ ಇಷ್ಟ. ನಂದು ಎಂಟ್ರಿ ಮತ್ತೆ ದ ವೇ ದೇ ರೆಜಿಸ್ಟರ್ಡ್ ಮೀ ಆಸ್ ಎ ಲೀಡ್ ತುಂಬಾ ಖುಷಿ ಆಯ್ತು. ಎಲ್ಲರೂ ಎಂಟ್ರಿನೂ ಚೆನ್ನಾಗಿತ್ತು. ಹೌದೌದು, ನನ್ನ ಎಂಟ್ರಿ, ನಿಮ್ಮ ಎಂಟ್ರಿ, ಸಮೀಪ್ ಎಂಟ್ರಿ ನಂಗೆ ಅದು ಇಷ್ಟ ಆಯ್ತು ಆಕ್ಚುಲಿ. ಹೌದು, ಸಮೀಪ್ ಇಸ್ ನಮ್ಮ ಇಂದ್ರಜಿತ್. ಹೌದು. ಅಂದ್ರೆ ಎಲ್ಲರ ಎಂಟ್ರಿನೂ ತುಂಬಾ ಚೆನ್ನಾಗಿ ಎಲ್ಲರೂ ಮುಂದೆ ಕಾಣಿಸ್ತಾ ಇದ್ದಾರೆ. ಎವ್ರಿಬಡಿ ಆರ್ ಟೆಲಿಂಗ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ನೋಡಿದ್ರೆ ಅದೇ ನಮ್ಗೆ ಆಲ್ ದ ಬೆಸ್ಟ್. ಆಕ್ಚುಲಿ ನೀವೆಲ್ಲ ಡೆಫಿನೆಟ್ಲಿ ಸೀರಿಯಲ್ ನೋಡಿ ಸಪೋರ್ಟ್ ಮಾಡ್ತಿರೋ ಕಾರಣಕ್ಕೆ ನಮಗೂ ಇಷ್ಟು ಖುಷಿ. ಯಾಕೆಂದರೆ ನಮ್ಗೆ ಇಷ್ಟೊಂದು ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ ವಿ ನ್ಯೂ ದಟ್ ವಿ ಹ್ಯಾಡ್ ಅ ನೈಸ್ ಪ್ರಾಡಕ್ಟ್ ಇನ್ ಹ್ಯಾಂಡ್. ಸ್ನೇಹದ ಕಡಲಲ್ಲಿ ವಾಸ್ ಅ ರಿಯಲಿ ನೈಸ್ ಸೀರಿಯಲ್ ಆಲ್ ಟುಗೆದರ್. ಆಕ್ಚುಲಿ ನೆನ್ನೆ ಯಾರ್ಯಾರು ನೋಡಿದೀರಾ ಅಥವಾ ಯಾರ್ಯಾರು ಮಿಸ್ ಮಾಡಿದೀರಾ, ಇವತ್ತು ಎಪಿಸೋಡ್ ಮಾತ್ರ ಮಿಸ್ ಮಾಡಬೇಡಿ. ಇಟ್ ಇಸ್ ಎಪಿಸೋಡ್. ಐ ಥಿಂಕ್ ದ ಫಸ್ಟ್ ಎಸ್ಪೆಷಲಿ ಕಪಲ್ ಆಫ್ ಎಪಿಸೋಡ್ಸ್ ಏನೇನು ಮಾಡ್ತಿದ್ದಾರೆ ಇವಾಗ, ನಾವು ಏನೇನು ಇಲ್ಲಿ ತನಕ ಶೂಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀವಿ. ನಮಗೇನೆ ದ ಶೂಟಿಂಗ್ ವಾಸ್ ಗೋಯಿಂಗ್ ಆನ್, ವಿ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ಸೊ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸುಮನ್ ಸರ್ ಫ್ಯಾನ್ಸ್ ಯಾರಿದ್ದಾರೆ ಹೇಳಿ. ಅವರು ಸರ್ಗೆ ಹೇಗೆ ಅನ್ನಿಸ್ತು ಫಸ್ಟ್ ಎಪಿಸೋಡ್? ಹೌದು ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಫಸ್ಟ್ ಎಪಿಸೋಡ್? I didn't see the whole thing fully. Okay. So actually, first of all, ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರೀತಮ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್, ಇದು ಪ್ಲ್ಯಾಂಡ್ ಪ್ರಾಜೆಕ್ಟ್ ಅಲ್ಲ, ಸಡನ್ ಆಗಿ ಕೇಳಿದಿರೋರು. ಆ್ಯಂಡ್ ಸೊ ಒಂದು ಕನೆಕ್ಟ್ ಆಗಲಿಕ್ಕೆ ಒಂದು ಒನ್ ಆಫ್ ದಿ ಬೆಸ್ಟ್ ಮೆಥಡ್ಸ್ ಸೀರಿಯಲ್. ಸೊ ಅದಕ್ಕೆ ನಾನು ಇಮಿಡಿಯೇಟ್ಲಿ ಆಕ್ಸೆಪ್ಟ್ ಮಾಡಿದ್ದೇನೆ. ಲಕ್ಲಿ ಡೇಟ್ಸ್ ಕೂಡ ಡೇಟ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ವರ್ಕಿಂಗ್. ಫಸ್ಟ್ ಟೈಮ್ ಕನ್ನಡ ಟಿವಿ ಸೀರಿಯಲ್ಸ್, ಆಲ್ ವಂಡರ್ಫುಲ್ ಆಕ್ಟರ್ಸ್, ವೆಲ್ ಸೀಸನ್ಡ್ ಆಕ್ಟರ್ಸ್, ವೆಲ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಸ್ಟೋರಿನಲ್ಲಿ ಒಂದು ಕನೆಕ್ಷನ್ ಇದೆ. ಸೊ ಇದು ಎಲ್ಲರೂ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಮನೆಯಲ್ಲಿ ಇರುವ ಪ್ರಾಬ್ಲಮ್ಸ್ ಆ್ಯಂಡ್ ಎಸ್ಪೆಷಲಿ ನನ್ನ ಮನೆಯಲ್ಲಿ 3 daughters, ಡಿಫ್ರೆಂಟ್ ಮೆಂಟಾಲಿಟೀಸ್. ಇವ್ರ ಜೊತೆ ಯಾವ ಜಗಳ ಮಾಡೋದು, ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಕ್ಲೋಸ್ ಬಾಂಡಿಂಗ್ ಬೇಕು. ಅಂಡ್ ಎಂಜಾಯ್ಡ್ ವರ್ಕಿಂಗ್. ತುಂಬ ನನಗೆ ವೆರಿ ವೆರಿ ಸ್ಯಾಟಿಸ್ಫೈಡ್. ಎಸ್ಪೆಷಲಿ ದ ಯೂನಿಟ್, ಕ್ಯಾಮ್ರಾಮನ್ ಪವನ್ ಅವರು, ಡೈರೆಕ್ಟರ್ ಅವರು, ಎಂಟೈರ್ ಯೂನಿಟ್. ನನಗೆ ಇಟ್ ವಾಸ್ ಆಲ್ವೇಸ್ ಲೈವ್ಲಿ. ಎಸ್ಪೆಷಲಿ ಮೈ ಫ್ಯಾಮಿಲಿ ರಿಪೀಟೆಡ್ ಸೀನ್ಸ್ ಬಂತು. ಸೊ ಹೋಪ್ ನೀವು ಎಂಜಾಯ್ ಮಾಡಬೇಕು. ಯು ವಿಲ್ ಎಂಜಾಯ್, ಡೆಫಿನೆಟ್ಲಿ ಯು ವಿಲ್ ಎಂಜಾಯ್. ಅಂಡ್ ಪ್ಲೀಸ್ ಗಿವ್ ಅಸ್ ದ ಫೀಡ್ಬ್ಯಾಕ್ ಕೊಡಿ ನಮಗೆ. ಸರ್, ಎಷ್ಟೋ ಜನ ಏನ್ ಗೊತ್ತಾ ಖುಷಿ, ನಿಮ್ ಕನ್ನಡ ಬರಲ್ಲ ಅಂತ ಅನ್ಕೊಂಡಿದ್ರು ಎಷ್ಟೋ ಜನ. ನಮಗಿಂತ ಸ್ಪಷ್ಟವಾಗಿ ಮಾತಾಡ್ತಾರೆ ಕನ್ನಡ. ಆಕ್ಚುಲಿ ಅವರು ತುಳುನಾಡು. ಅಂಡ್ ಬೆಸ್ಟ್ ಥಿಂಗ್ ಏನು ಅಂದ್ರೆ ಅವ್ರದ್ದು, ಹಿ ನೋಸ್ ಆಲ್ ಲ್ಯಾಂಗ್ವೇಜಸ್. ಒಬ್ಬ ಐ ಥಿಂಕ್ ಇಂಥ ಅದೇ ಪ್ರಾಬ್ಲಮ್. ತುಂಬಾ ಲ್ಯಾಂಗ್ವೇಜ್ ಗೊತ್ತಾದ್ರೆ ಮಾತಾಡ್ಲಿಕ್ಕೆ ಸ್ವಲ್ಪ ಡೌಟ್ ಬರ್ತದೆ. ಸ್ಪೀಕಿಂಗ್ ದ ರೈಟ್ ಲ್ಯಾಂಗ್ವೇಜ್ ಆರ್ ರಾಂಗ್ ಲ್ಯಾಂಗ್ವೇಜ್. ನೋ ಇವ್ರಿಗೆ ಹೇಳ್ತಾರೆ ಅಷ್ಟೇ. ಬಟ್ ಟ್ರಸ್ಟ್ ಮೀ, ಎಲ್ಲೆಲ್ಲಿ ಯಾರ ಜೊತೆ ಇಮಿಡಿಯೇಟ್ ಆಗಿ ಯೂಸ್ ಲೈಕ್ ರೆಸಿಪ್ರೋಕೇಟ್ ಇನ್ ದ ಲ್ಯಾಂಗ್ವೇಜ್. ಎಷ್ಟು ಚೆನ್ನಾಗಿ ಒಬ್ಬ ಬಹುಭಾಷಾ ನಟ ನಮ್ಮ ಜೊತೆ ಈ ತರ ಒಂದು ಸ್ಮಾಲ್ ಸ್ಕ್ರೀನ್ ಬಂದಿದ್ದಾರೆ ಅಂತ ನಿಜವಾಗ್ಲೂ ನೋಡೋದಕ್ಕೆ ಖುಷಿ. ನಮ್ಗೆ ಆಕ್ಟ್ ಮಾಡೋದಕ್ಕೆ ಇನ್ನೂ ಖುಷಿ.
ನೀವ್ ಲಕ್ಕಿ ಆಕ್ಚುಲಿ ನಿಮಗ್ ತುಂಬಾ ನಾನು ಫ್ರಮ್ ಡೇ ಒನ್ ಐ ಥಿಂಕ್ ಟು ಬಿ ವೆರಿ ಹಾನೆಸ್ಟ್ ಐ ಮೀನ್ ಇಟ್ಸ್ ನಾಟ್ ಫಾರ್ ದ ಸೇಕ್ ಆಫ್ ಇನ್ಸ್ಟಾ ಲೈವ್ ಅಥವಾ ಒಂದು ಇಂಟರ್ವ್ಯೂಗೆ ಅಂತಲ್ಲ ಐ ಹ್ಯಾವ್ ಬಿನ್ ಆಲ್ವೇಸ್ ಲೈಕ್ ಫೀಲಿಂಗ್ ಸೊ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಅಂಡ್ ಏನೋ ಗೊತ್ತಾ ಸಿ ಈಸ್ ಅ ಲೆಜೆಂಡರಿ ಆಕ್ಟರ್ ಅಫ್ಕೋರ್ಸ್ ಈಸ್ ಡನ್ ಸೋ ಮೆ 800 ಮೂವೀಸ್ ಪ್ಲಸ್ ಮಾಡಿದ್ದಾರೆ, ಎಷ್ಟು ಲ್ಯಾಂಗ್ವೇಜಸ್ ಮಾಡಿದ್ದಾರೆ, ಅವ್ರಿಗೆ ಇಷ್ಟು ಅವಾರ್ಡ್ಸ್ ಬಂದಿದೆ, ಇಷ್ಟೆಲ್ಲ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ನೋಡೋದು ಅದು ಎಲ್ರಿಗೂ ಗೊತ್ತಿರೋ ವಿಷಯ. ನಿಮಗೆ ಅವನ ಪರ್ಸನಲ್ ನೋಟ್ ಇಫ್ ಯು ಗೆಟ್ ಟು ವರ್ಕ್ ವಿತ್ ಅ ಲೆಜೆಂಡ್ ಅದು ನಮಗೆ ಡಿಫರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. I always knew I was God's favorite child, but ಇಷ್ಟೊಂದು ಆಗುತ್ತೆ. Lot of people are saying Welcome to Karnataka sir. ಎಸ್ಪೆಷಲಿ ನಮ್ಮ ಮಂಗಳೂರಿನಲ್ಲಿ ನಮ್ಮ ಇರುವ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲರಿಗೆ ದೇ ಆರ್ ಆಲ್ ವೆರಿ ಹ್ಯಾಪಿ. ಯಾಕಂದ್ರೆ ಡೈಲಿ ಸುಮನ್ ನೋಡ್ಲಿಕ್ಕೆ ಒಂದು ಅವಕಾಶ ಇದೆ, ಇಲ್ಲಾಂದ್ರೆ ಒಂದು ಪಿಕ್ಚರ್ ಬರಬೇಕು, ಅದು ಯಾವಾಗ ರಿಲೀಸ್ ಆಗ್ತದೆ ಗೊತ್ತಾಗಲ್ಲ. ಇದು ಡೈಲಿ ಈ ಟೈಮ್ಗೆ ಸುಮನ್ ಅವೈಲಬಲ್ ಆನ್ ಸ್ಕ್ರೀನ್. ಅಂಡ್ ಲೇಟೆಸ್ಟ್ ಇದೇನು ಹಳೆಯ ಶೂಟಿಂಗ್ ಅಲ್ಲ, ಫ್ರೆಶ್ ಶೂಟಿಂಗ್ ಇದು. just a week old or 10 days old ಅಷ್ಟೇ it's happening. So I'm very happy. ಯಾಕಂದ್ರೆ ಲಾಟ್ ಆಫ್ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರನ್ನ ನೋಡ್ಲಿಲ್ಲ, ಗ್ಯಾಪ್ ಬಂತು. ಸೊ ಅವರು ಇದು ಸೀರಿಯಲ್ ನಲ್ಲಿ ನಾನು ನೋಡ್ತಾರೆ. ಅಂಡ್ ಆಲ್ಸೋ ಆಲ್ ಮೈ ಫ್ರೆಂಡ್ಸ್ ಇನ್ ಮ್ಯಾಂಗ್ಳೂರ್ ಎಸ್ಪೆಷಲಿ ಎಲ್ಲರಿಗೆ ಇಟ್ಸ್ ಅ ವೆರಿ ನೈಸ್ ಗಿಫ್ಟ್. ಥ್ಯಾಂಕ್ ಅಗೇನ್ ಪ್ರೀತಮ್ ಗಿವಿಂಗ್ ಮಿ ದಿಸ್ ಗ್ರೇಟ್ ಗಿಫ್ಟ್. ಆಕ್ಚುಲಿ ನಮ್ಮ ಸೆಟ್ ಅಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಈ ಒಂದು ಖುಷಿ ಏನಂದ್ರೆ ಕನ್ನಡ ತುಳು ಎರಡು ಭಾಷೆ ಮಿಕ್ಸ್ ಆಗಿ ಮಾತಾಡ್ತಿರ್ತಾರೆ ಎಲ್ಲರೂ. ಅಂಡ್ ದಿಸ್ ನೈಸ್ ಮ್ಯಾಂಗ್ಳೂರ್ ಟಚ್ ಟು ದಿಸ್ ಎಂಟೈರ್ ಟೀಮ್. ಕನ್ನಡ ಮಾತಾಡ್ತಾ ಇರ್ತಾರೆ, ಹಂಗೆ ತುಳುಕ್ ಶಿಫ್ಟ್ ಆಗ್ಬಿಟ್ಟಿರ್ತಾರೆ. ಅಂಡ್ ತುಂಬಾ ಜನಕ್ಕೆ ಏನಾಗುತ್ತೆ, ಸುಮನ್ ಸರ್ನ ಸ್ಮಾಲ್ ಸ್ಕ್ರೀನ್ ನೋಡಿ ಸಿಕ್ಕಾಪಡೆ ಖುಷಿ ಆಗಿರುತ್ತೆ. ಎಕ್ಸ್ಪೆಕ್ಟೇ ಮಾಡಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಡೇಟ್ಸ್ ಮ್ಯಾನೇಜ್ ಮಾಡಿ ಅವ್ರನ್ನ ಕರ್ಕೊಂಡು ಇಲ್ಲಿ ಒಂದು ಸ್ಮಾಲ್ ಸ್ಕ್ರೀನ್ ಅಪಿಯರೆನ್ಸ್ ಮಾಡಿಸ್ಬೇಕು ಅನ್ನೋದು ಒಂದು ಅಚೀವ್ಮೆಂಟ್. ಅಂಡ್ ಹಿ ಹಸ್ ಆಕ್ಚುಲಿ ಅಗ್ರಿ. ಮತ್ತೆ ಫಸ್ಟ್ ಈ ತರ ಸುಮನ್ ಸರ್ ಮಾಡ್ತಿದ್ದಾರೆ, ಹೌದು ಎಷ್ಟು ಖುಷಿ ಆಯ್ತು ಸರ್. ಸುಮನ್ ನೋಡಿದೆ ನಾನು ಸುಮಾರು ಸಾರಿ ಟಿವಿನಲ್ಲಿ ನೋಡಿದೆ ನಾನು. ಐ ಹ್ಯಾವ್ ಸೀನ್ ಯು ಆಲ್ ಸಡನ್. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನೇಮ್ ಅಷ್ಟು ನನಗೆ ಗೊತ್ತಿಲ್ಲ. ಬಟ್ when I saw you first time, oh, this is the person. This is the person. ನೋಡಿದ್ದೇನೆ ಸರ್. ನಮ್ಮನ್ನ ಜನ ನೋಡ್ತಾರೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ, ನಿಮ್ಮನ್ನ ನೋಡೋದು ಖುಷಿ ಅವ್ರಿಗೆ ಗೊತ್ತು. ಆಕ್ಚುಲಿ ಆರ್ಟಿಸ್ಟ್ ನಮಗೆ ಗೊತ್ತಾಗ್ತದೆ ಆ ಕನೆಕ್ಷನ್, ಆ ಬಾಂಡಿಂಗ್. ಸೊ ಯು ನೋ ಲೈಕ್ ಕೈಂಡ್ ಆಫ್ ಎ ಥ್ರಿಲ್, ಹ್ಯಾಪಿನೆಸ್. ಸರ್ ವಿ ಶುಡ್ ಬಿ ಸೇಯಿಂಗ್ ದಟ್ ಆಕ್ಚುಲಿ ನಮಗೆ ಆಕ್ಚುಲಿ ಇಟ್ಸ್ ಬೋತ್ ಥ್ರಿಲ್ಲಿಂಗ್ ಫಾರ್ ಅಸ್. ನೋಡಿ ನೀವು ಮ್ಯಾಂಗ್ಳೂರ್ ಅಂದ ತಕ್ಷಣ ನೋಡಿ ಫುಲ್ ಎಲ್ಲ ಮ್ಯಾಂಗ್ಳೂರ್ ಬ್ಯಾಚ್ ಒಂದು ಬಂದ್ಬಿಟ್ಟಿದೆ ಫುಲ್. ಐ ಥಿಂಕ್ ದಿಸ್ ಇಸ್ ದ ಬ್ಯೂಟಿ ಆಫ್ ಕರ್ನಾಟಕ. ಬೆಂಗಳೂರು, ಮಂಗಳೂರು, ಬೀದರ್, ಗುಲ್ಬರ್ಗ, ಚಿತ್ರದುರ್ಗ, ರಾಯಚೂರು, ಗದಗ್ ಎಲ್ಲಾದ್ರೂ ಸರಿ ನಮ್ ಜನ ವೆನ್ ಇಟ್ ಕಮ್ಸ್ ಟು ಯೂನಿಟಿ ಅಂದ್ರೆ ಎಲ್ಲರೂ ಒಕ್ಕೂಟ ಅನ್ನೋದು ನಮ್ ಜೊತೆ ನಮ್ಮ ಕರ್ನಾಟಕದ ನೋಡಿ ಕಲಿಬೇಕು. ಇದು ಒಂದು ಇನ್ಸ್ಪಿರೇಷನ್ ಎಲ್ಲರಿಗೆ. ನಮ್ಮ ಇರುವ ಒಂದು ಯೂನಿಟಿ, ವಿ ಆರ್ ಯುನೈಟೆಡ್. ಇಟ್ ಶುಡ್ ಬಿ ಇನ್ಸ್ಪಿರೇಷನ್ ಆಲ್ ಓವರ್ ಇಂಡಿಯಾ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಇಟ್ಸ್ ಮ್ಯಾಂಗ್ಳೂರ್ ಆರ್ ಬ್ಯಾಂಗ್ಳೂರ್ ಆರ್ ಮೈಸೂರ್ ಆರ್ ವಾಟ್ ಎವರ್ ಇಟ್ ಇಸ್, ನಾವೆಲ್ಲ ಈ ತರ ಯುನೈಟೆಡ್ ಆಗಿರ್ಬೇಕು. ಅಂಡ್ ಹೋಪ್ ಎವ್ರಿಬಡಿ learns this message. Just spread love and just spread good vibes. ನಾವು ಯಾರು we're not going to be here for 100 years. ಸೊ ಇರೋ ದಿನ ಎಲ್ಲರೂ ನಗ್ನಗ್ತಾ ಇರೋಣ, ಖುಷಿಯಾಗಿರೋಣ. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಕ್ಷಮಿಸ್ಕೊಂಡು ಮುಂದೆ ಹೋಗೋಣ. ಪ್ರಿಯಾ ಅವ್ರು ಕೇಳ್ತಾರೆ, ಸುಮನ್ ಸರ್ ಯಾಕೆ ನೀವು ಈಗ ಸ್ನೇಹದ ಕಡಲಿನ ಚೂಸ್ ಮಾಡೋದು ಅಂತ ಕೇಳ್ತಾರೆ. ಹೌದು, ಆಕ್ಚುಲಿ ಇದರ ಒಂದು ಫ್ಯಾಮಿಲಿ ಸ್ಟೋರಿ. ಅಂಡ್ ಇವತ್ತು ಫ್ಯಾಮಿಲಿ ಕನೆಕ್ಷನ್ಸ್ ಕಡಿಮೆ ಆಗಿದೆ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಸೊ ಅದರಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲೀಸ್ ನಲ್ಲಿ, ಬಿಕಾಸ್ ಈಚ್ ಒನ್ ಹಸ್ ಗಾಟ್ ಅ ಪ್ರಾಬ್ಲಮ್. ಸೊ ಇದರಲ್ಲಿ ಅದು ಒಂದು ಆಂಗಲ್ ಇದೆ, ಇನ್ನೊಂದು ಸ್ಟೋರಿ ಇದೆ. ಸೊ ಡಿಫ್ರೆಂಟ್ ಸ್ಟೋರಿ, ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಫಾದರ್ ಅಂಡ್ ಸನ್ ಇದು ನಡೀತಾ ಇದೆ ಫ್ಯಾಮಿಲೀಸ್ ನಲ್ಲಿ. ಪ್ಲಸ್ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ, ಫಾದರ್ ಅಂಡ್ ಡಾಟರ್ಸ್. ಜನರಲಿ ಮದರ್ ಅಂಡ್ ಸನ್ ಕನೆಕ್ಷನ್ ಇರ್ತದೆ, ಫಾದರ್ ಅಂಡ್ ಡಾಟರ್ಸ್ ಕನೆಕ್ಷನ್ ಇರ್ತದೆ. ಇದರಲ್ಲಿ ಅದು ತೋರಿಸಿದೆ ನಾವು, ಹೌ ದ ಡಾಟರ್ಸ್ ಆರ್ ಕನೆಕ್ಟೆಡ್. ತಂದೆ ಹತ್ರ ಹೇಗೆ ಕನೆಕ್ಷನ್ ಇದೆ, ಹೌ ದೇ ಲವ್ ದಿ ಫಾದರ್. ಅವ್ರಿಗೆ ಏನಾದ್ರು ಇನ್ಸಲ್ಟ್ ಆದರೆ ದೇ ಆರ್ ನಾಟ್ ಏಬಲ್ ಟು ಟೇಕ್ ಇಟ್. ಅದು ಸ್ಕ್ರಿಪ್ಟ್ ನಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಯ್ತು. ಅಂಡ್ ಅಫ್ಕೋರ್ಸ್ ಅಗೇನ್ ಪ್ರೀತಮ್ ಡೈರೆಕ್ಟರ್, ಅವರು ಈಸ್ ದ ಮೇನ್ ಪರ್ಸನ್. ನಾನು ಇದು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಅವರೇ, ಈಸ್ ದ ಮೇನ್ ಪರ್ಸನ್. ಅಂಡ್ ಆಲ್ಸೋ ಕ್ಯಾಮ್ರಾಮನ್ ಪವರ್. ಡೆಫಿನೆಟ್ಲಿ ಯು ಲೈಕ್ ಇಟ್. ಇಮೋಷನ್ ಇದೆ ಇದರಲ್ಲಿ, ಎಲ್ಲ ಇದೆ. ಯು ಹ್ಯಾವ್ ಫನ್, ಕಾಮಿಡಿ. ಒಂದು ಡೈರೆಕ್ಟ್ ಆಗಿ ಒಂದು ಮನೆಯಲ್ಲಿ ಒಂದು ಸ್ಟೋರಿ ಆಗ್ತದೆ, ಆ ತರ ನೀವು ಡೆಫಿನೆಟ್ಲಿ ನೋಡ್ತೀವಿ. ನೀವು love it, definitely ನೋಡಿ. ಡೆಫಿನೆಟ್ಲಿ ಐ ಥಿಂಕ್ ಎಲ್ಲಾ ಕ್ಯಾರೆಕ್ಟರ್ಸ್ ಅಷ್ಟೇ ರಿಲೇಟಬಲ್. ಅಂಡ್ ಇಂಥ ಒಂದು ಲೆಜೆಂಡರಿ ಆಕ್ಟರ್ ಇಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದಾರೆ, 800 ಸಿನಿಮಾ ಮೇಲ್ ಮಾಡಿದ್ದಾರೆ. ಅಂಥವ್ರಿಗೆ ಒಂದು ಜಜ್ಮೆಂಟ್ ಅಂತ ಇರುತ್ತೆ. ಆಬ್ವಿಯಸ್ಲಿ ನಾವುಗಳೆಲ್ಲ ಅವ್ರ ಮುಂದೆ ತುಂಬಾ ಮೋಸ್ಟ್ಲಿ ಬಚ್ಚ ನಾವು ಅಂಥದ್ರಲ್ಲಿ ಅವರ ಒಂದು ಆಬ್ವಿಯಸ್ಲಿ ವೆನ್ ಹಿ ಟೇಕ್ಸ್ ಅ ಕಾಲ್ ಆನ್ ಸಮ್ ಪ್ರಾಜೆಕ್ಟ್, ಐ ಆಮ್ ಶ್ಯೂರ್ ಅವ್ರಿಗೆ ಏನೇನು ಫ್ಯಾಕ್ಟರ್ಸ್ ಇಷ್ಟ ಆಗುತ್ತೆ ಅನ್ನೋದು ಇಟ್ಸ್ ಹೋಲ್ ಡಿಫ್ರೆಂಟ್ ಲೆವೆಲ್. ಸೊ ಅವ್ರಿಗೆ ಎಷ್ಟು ಇಷ್ಟ ಮಾಡ್ತಿದ್ರೆ ಅಂದ್ರೆ ನಿಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಹೇಗೆ ಚೂಸ್ ಮಾಡಿದ್ರಿ? ನನಗೆ ನೀವು ಮಾಡ್ತಿದ್ದೀರಾ ಅಂತ
ನಾನು ಆ ಥರ ಎಲ್ಲ ಏನಿಲ್ಲ. ನಾವಿಂತ ಹೇಳಿದ್ರು ಕಾವ್ಯ ಮಹಾದೇವ್ ಅವ್ರು ಮಾಡ್ತಿದ್ದಾರೆ ಅಂತ ನಾನು ಇಮಿಡಿಯೇಟ್ ಆಗಿ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಟು ಬಿ ವೆರಿ ಆನೆಸ್ಟ್ ದಟ್ ದ ಹೋಲ್ ಸೀಕ್ವೆನ್ಸ್ ಅವ್ರು ಹೇಳಿದ್ರಲ್ಲ ಕತೆ. ಸೊ ಏನಾಗುತ್ತೆ, ನಿಮ್ಗೆ ಇಷ್ಟು ವರ್ಷ ಒಂದು ಜರ್ನಿ ಮಾಡ್ತೀವಿ. ವೆರಿ ಸ್ಮಾಲ್, ಐ ಜಸ್ಟ್ ಬಿನ್ 10 years ಇನ್ ಇಂಡಸ್ಟ್ರಿ. ಸೊ ಇಷ್ಟು ಒಂದು ಸೀರಿಯಲ್ ಮಾಡ್ಕೊಂಡ್ ಬಂದಾಗ ಒಂದೊಂದು ಸೀರಿಯಲ್ ಒಂದೊಂದು ಥರ ಪಾತ್ರ ಇರುತ್ತೆ. ಆ್ಯಂಡ್ ಯು ಆಲ್ವೇಸ್ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ಯು ಡಿಡ್ ಬಿಫೋರ್. ಈಗ ಬೇರೆ ಬೇರೆ ಸೀರಿಯಲ್ ಒಂದಿಷ್ಟು ಹೀರೋ ಒಂದಿಷ್ಟು ಪಾತ್ರ ಮಾಡಿದಾಗ ಈ ಸೀರಿಯಲ್ ಏನೊಂದು ಬಂದಾಗ ಇಟ್ಸ್ ನಾಟ್ ಅಬೌಟ್ ಲವ್, ಇಟ್ಸ್ ನಾಟ್ ಅಬೌಟ್ ಇಟ್ ಇಸ್ ದೇರ್, ಬಟ್ ಇಟ್ ಇಸ್ ಮೋರ್ ಫೋಕಸ್ಡ್ ಆನ್ ಫ್ರೆಂಡ್ಶಿಪ್. ಈಗ ಎಲ್ಲದಕ್ಕೂ ಬುನಾದಿ ಬಂದು ಸ್ನೇಹನೇ. ಸೊ ಆಮೇಲೆ ಈಗ ಫಾದರ್ ಸನ್ ಏನಕ್ಕೆ ಇಷ್ಟು ಒಂದು ಟಗ್ ಆಫ್ ಇದೆ, ಆಮೇಲೆ ಒಂದು ತಂದೆ ಮಗನ ಮಧ್ಯೆ ಇಷ್ಟು ಒಂದು ಜಗಳ ಆಗಲಿ, ಒಂದು ವೈಮನಸ್ಸಿ ಆಗಲಿ ಯಾಕಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ಆಮೇಲೆ ಏನಕ್ಕೆ ಇಷ್ಟ ಆಗಿದೆ ನನಗೆ, ನಾನು ಅಫ್ಕೋರ್ಸ್ ಹೇಳಂಗಿಲ್ಲ ಇವಾಗ ಇಲ್ಲಿ, ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ. 80% ಗೊತ್ತಷ್ಟೇ. ಅಂಡ್ ಮೇನ್ ಥಿಂಗ್ ಇಸ್ ಲೈಕ್ ದಿಸ್ ಆಲ್ ಕೇಮ್ ಔಟ್ ವೆರಿ ನೈಸ್. ನನಗೆ ಐ ಥಿಂಕ್ ಐ ಆಮ್ ಸಂಬಡಿ ಹೂ ಬಿಲೀವ್ಸ್ ಇವತ್ತಿಗೆ ಮಾತ್ರ ನಾನು ಬದುಕೋದು, ನಾನು ನಾಳೆ ಅಷ್ಟು ಯೋಚನೆ ಮಾಡಲ್ಲ. ನನಗೆ ಇವತ್ತು ಇಂಥವ್ರ ಜೊತೆ ವರ್ಕ್ ಮಾಡೋಕೆ ಆಪರ್ಚುನಿಟಿ ಸಿಕ್ತು. ಅಂಡ್ ದಿಸ್ ಇಸ್ ಸಮಥಿಂಗ್ ಐ ಆಮ್ ಜೆನ್ಯೂನ್ಲಿ ಹ್ಯಾಪಿ ಅಂಡ್ ಗೋನ್ ಬಿ ಗ್ರೇಟ್ಫುಲ್ ಫಾರ್. ಕತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹಾಯ್ ಪಲ್ಲವಿ ಅವರೇ, ನೋಡಿ ನೀವೇನು ಚೂಸ್ ಮಾಡೋದು? ಅದೇ ನನಗೂ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಚೂಸ್ ಮಾಡಿದ್ದು. ನೋಡಿ ಎಲ್ಲ ನಿಮ್ಮ ಬಗ್ಗೆ ಹೇಳ್ತಾರೆ, ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಬರೀ. ನಿಮ್ಮ ಪಾತ್ರ ಸೂಪರ್. ಗಂಗಾಧರ್ ಅವರು ಯಾರ ಪಾತ್ರ? ಐ ಆಮ್ ಶೋರ್ ಅವ್ರು ಸುಮನ್ ಸರ್ ಬಗ್ಗೆ ಹೇಳ್ತಿರ್ತಾರೆ, ನಾನು ನಿಮ್ಮ ಬಗ್ಗೆ ಹೇಳ್ತಿರಲ್ಲ. ನಮಗೆ ಖುಷಿನೇ ಆಕ್ಚುಲಿ. ಗೊತ್ತಾ ಸೀರಿಯಲ್ ಹೇಗ್ ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ. ಹೌದು, ನೀವೇ ಪಾತ್ರ ಒಪ್ಕೊಂಡಿರೋ ಅದನ್ನ ಹೇಳಿ. ಅದೇ ನನಗೂ ಕತೆ ಕೇಳಿ ತುಂಬಾ ಇಷ್ಟ ಆಯ್ತು. ಆದ್ರೆ ನಂಗೆ ಯಾರು ಕಾಸ್ಟಿಂಗ್ ಯಾರು ಗೊತ್ತಿರ್ಲಿಲ್ಲ. ನಾನು ಗೊತ್ತಾಗಿಲ್ಲ, ನಾನು ಗೊತ್ತಾಗಿ ಮೋಸ್ಟ್ಲಿ ಮಾಡ್ತಿರ್ಲಿಲ್ಲ. ಎಷ್ಟೇ ಆಗ್ಲಿ ನಮ್ಗಿಂತ ಸೀನಿಯರ್ ಅವರು. ಆಕ್ಚುಲಿ ಹೌದು, ನಿಮ್ನ ಜೂನಿಯರ್ ಅಲ್ವಾ? ಸುಮನ್ ಸರ್, ನಾನು ನಿಮ್ಮೆಲ್ಲ ಸಿನಿಮಾಸ್ ನೋಡಿದ್ದೀನಿ, ಬೆಸ್ಟ್ ಆಕ್ಟರ್ ಅಂತ ಯಾರು? ಅಫ್ಕೋರ್ಸ್ ಸುಮನ್ ಸರ್ ಬೆಸ್ಟ್ ಆಕ್ಟರ್ ಇಸ್ ಲೈಕ್ ನಾವು ಕೂಡ ಅದನ್ನ ಯಾರಿಗೆ ಗೊತ್ತಿಲ್ಲ ಸಾಧ್ಯ. ಬಹುಶಃ ಅವ್ರಿಗೆ ಅವ್ರ ಸಿನಿಮಾ ನೋಡಿಲ್ದಿರೋ ಬಹುಶಃ ಪರ್ಸನ್ ಇಲ್ಲ ಅನ್ಸುತ್ತೆ. ಸುಮನ್ ಸರ್ ಆಕ್ಟಿಂಗ್ ವಯಸ್ಸಾಯ್ತು ನನಗೆ, ಕಣ್ಣು ಹೀರೋ ಇಸ್ ವೆರಿ ಸೂಪರ್. ಯಾರಾಕರು ಥ್ಯಾಂಕ್ಸ್. ಪ್ರಶಾಂತ್ ಕಾರ್ಕಳ, ನಮ್ಮ ಮಂಗಳೂರವ್ರೆ, ಕಾರ್ಕಳ ಊರವ್ರ. ಹಾಯ್ ಸರ್, ನಿಮ್ಮ ಪಾತ್ರ ಸೂಪರ್. ಅಫ್ಕೋರ್ಸ್ ಕಾವ್ಯ ಅವರೇ, ನೋಡಿ ನಿಮ್ಗೆ ಯಾರೋ ಫ್ಯಾನ್ ಲವ್ ಯು ಬರೀ ಆಗ್ತಿದೆ. ಅವರು ಕಾವ್ಯನೇ. ಹೇಗಿತ್ತು ಅಂತ ಕೇಳಿ. ಐ ಥಿಂಕ್ ನೀವೆಲ್ಲ ಎಪಿಸೋಡ್ ನೋಡಿದಿರಲ್ಲ, ಸೊ ನಿಮ್ಗೆ ಯಾವ ಮೊಮೆಂಟ್ ಇಷ್ಟ ಆಯ್ತು, ಏನ್ ಇಷ್ಟ ಆಯ್ತು, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ನಮ್ ಜೊತೆ ಪ್ಲೀಸ್. ನನಗಂತೂ ನಿಮ್ಮಿಬ್ರದ್ದು ಅವರು ಸುಮನ್ ಸರ್ ಕಾರ್ ಒಳಗ್ ಕೂತ್ಕೊಂಡು ನೀವು ಇಮಿಡಿಯೇಟ್ ಆಗಿ ಕಾರಿಂದ ಆಚೆ ಬರ್ತಿರಲ್ಲ, ನಂಗೆ ಆ ಶಾಟ್ ತುಂಬಾ ಇಷ್ಟ ಆಯ್ತು. ಆ ದೇವಸ್ಥಾನದ ಮುಂದೆ ಹೌದು, ಚೆನ್ನಾಗಿದೆ ಸೀರಿಯಲ್, ತುಂಬಾ ಚೆನ್ನಾಗಿದೆ. ಬಹುಶಃ ನೀವು ಮುಂದೆ ನೋಡ್ತಾ ಹೋದ್ರೆ ಯು ವಿಲ್ ಗೆಟ್ ಎ ಬೆಟರ್ ಪಿಕ್ಚರ್. ನಿಮ್ಗೆ ನನ್ನ ಎಪಿಸೋಡ್ ಅಲ್ಲಿ ಯಾವ ಇಲ್ಲ ಅವ್ರನ್ನ ಫುಲ್ ನೋಡಿಲ್ಲ, ಸ್ವಲ್ಪ ನೋಡುದು ಅವ್ರನ್ನ ಫುಲ್. ನನಗ ಐ ಥಿಂಕ್ ನನಗೆ ಅದೇ ನಾನು ಇವರು ಡೋರ್ ಓಪನ್ ಮಾಡ್ತೀವಲ್ಲ ಪರ್ಟಿಕ್ಯುಲರ್ ಶಾರ್ಟ್. ಆಮೇಲೆ ಅಂಡ್ ಈ ಪಾತ್ರ ಎಸ್ಪೆಷಲಿ ಶಿವರಾಜ್ ಅರಸ್ ಪಾತ್ರದಲ್ಲಿ ಮಾಧವ್ ಅರಸ್ ಅವರು ನಿಮ್ಗೆ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಈಸ್ ವೆರಿ ರಿಚ್, ಈಸ್ ವೆರಿ ಇದು ಅಂತ. ಬಟ್ ನಾನು ಯಾಕೆ ಆ ಥರ ಲೈಕ್ ಇನ್ನು ಮಿಡಲ್ ಕ್ಲಾಸ್ ಬದುಕ್ತಿರ್ತೀನಿ ಅನ್ನೋದಕ್ಕೆ ಒಂದು ಡಿಫ್ರೆಂಟ್ ಬ್ಯಾಕ್ ಸ್ಟೋರಿ ಇದೆ. ಮತ್ತೆ ಆಲ್ ಟುಗೆದರ್ ಇಲ್ಲಿ ಆಕ್ಚುಲಿ ಈ ಕಥೆಯಲ್ಲಿ ಲಾಟ್ ಆಫ್ ಸಬ್ ಸ್ಟೋರಿ ಸರ್. ಅಂದ್ರೆ ನಾನು ಈ ಕತೆ ಕೇಳಿದಾಗ ಏನಾಯ್ತು, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನನ್ನ ಮತ್ತೆ ಕಾವ್ಯವ್ರ ಮೇಲೆ ಮಾತ್ರ ಒಂದು ಕತೆ ಇಲ್ಲ, ಅಥವಾ ನನ್ನ ನಿಮ್ಮ ಬಗ್ಗೆ ಒಂದು ಕತೆ ಇಲ್ಲ, ತುಂಬಾ ಒಂದು ಬ್ಯಾಕ್ ಸ್ಟೋರೀಸ್ ಇದೆ. ಆಮೇಲೆ ಒಳಗೆ 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 ಹೋಗ್ತಾ ಹೋಗ್ತಾ ತುಂಬಾ ಸ್ಟೋರೀಸ್ ಬರ್ತಿದೆ. ನ್ಯೂ ಎಪಿಸೋಡ್ಸ್ ಅಂಡ್ ಐ ಆಮ್ ಶೋರ್ ಕನೆಕ್ಟೆಡ್ ಕೂಡ ಇದೆ. ಹೌದು, ಒಂದಕ್ಕೊಂದು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಅದ್ಭುತವಾದ ಕತೆ ಆಕ್ಚುಲಿ. ಸೀರಿಯಲ್ ನೋಡ್ತಾ ಇದೀವಿ. ಹೇ ಥ್ಯಾಂಕ್ ಯು. ಫಸ್ಟ್ ಎಪಿಸೋಡ್ ಫ್ಯಾಂಟಾಸ್ಟಿಕ್ ಅಂತ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಎಪಿಸೋಡ್ ಮಾತ್ರ ಮಿಸ್ ಮಾಡಬೇಡಿ. ಲಾಟ್ ಆಫ್ ಪೀಪಲ್ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಆಕ್ಚುಲಿ ಯು ಟೇಕ್ ಟೈಮ್ ಅಂಡ್ ವಾಚ್ ಸಚ್ ಎ ಸೀರಿಯಲ್, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಸುಮನ್ ಸರ್ ಆಗಲಿ ಕಾವ್ಯ ಅವರಾಗಲಿ ಡೆಫಿನೆಟ್ಲಿ ಇಷ್ಟು ಮಾಡ್ತಿರೋದು ನಿಮ್ಗೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಾನೆ. ನಾನು ನಿಮ್ಗೋಸ್ಕರ ಮಾಡ್ತಿದ್ದೆ ಸೀರಿಯಲ್, ನಾನು ನಿಮ್ಗೋಸ್ಕರ ಸೀರಿಯಲ್ ಒಪ್ಕೊಂಡಿದ್ದು. ನೋಡಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಕಾವ್ಯ. ನೋಡಿದ್ರಾ
ಐ ಆಮ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ಕಾವ್ಯ. ಥ್ಯಾಂಕ್ ಯು. ನಾನು ಅವರು ಮಾಡಿಸಿದ್ರೆ ಗೊತ್ತಾದ ತಕ್ಷಣ ಜಾಸ್ತಿ ಮಾಡ್ತಾರೆ. ಸ್ಟೋರಿ ನಿಜವಾಗ್ಲೂ ಸಕ್ಕತ್ತಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ರೆಗ್ಯುಲರ್ ನರೇಷನ್ ಇಲ್ಲ, ಇದರಲ್ಲಿ ಟ್ವಿಸ್ಟ್ ಬರ್ತಾ ಇದೆ. ಆಲ್ ದ ಸೀನ್ಸ್ ಫ್ರೆಂಡ್ಶಿಪ್ ಪದದ ಪದದ ಅರ್ಥ ಏನು ಅನ್ನೋದನ್ನ ತೋರಿಸ್ಕೊಡ್ತಾರೋ. ಯಾವ ಸೀರಿಯಲ್ ಬರ್ತಾ ಇಲ್ಲ, ಇದು ಬರ್ತದೆ ಅಂತ ಯಾರೋ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ ಆಕ್ಚುಲಿ ಫ್ರೆಂಡ್ಶಿಪ್ ಇಸ್ ಸಮಥಿಂಗ್ ದಟ್ ಯು ದರ್ ಹ್ಯಾಸ್ ನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಒಬ್ಬ ವ್ಯಕ್ತಿನ ಇಷ್ಟಪಟ್ಟರೆ ಅದೇ ಫ್ರೆಂಡ್ಶಿಪ್. ಅಕ್ಕ ಹೇಳಿ ನೀವು. ಹಾಯ್ ಅಕ್ಕ ಅಂತ ಆಗ್ತಾನೆ. ಥ್ಯಾಂಕ್ ಯು ಸೋನಾಲಿ. ಹಾಯ್. ಸುಮನ್ ಸರ್ಗೆ ಏನಾದ್ರು ಕೇಳ್ತಾರೆ? ಐ ಥಿಂಕ್ ಲಾಟ್ ಆಫ್ ಪೀಪಲ್ ಸುಮನ್ ಸರ್ಗೆ ಡೆಫಿನೆಟ್ಲಿ ಲೈಕ್ನ ಅವರ ಒಂದು ಹೆಂಗೆ ಈ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದು ಮೋಸ್ಟ್ಲಿ ಕುತೂಹಲ ಇರ್ತೈತೆ. ನಮಗೆ ಇತ್ತು ಬಿಡಿ ಇನಿಷಿಯಲಿ ನಾವು ಕಥೆ ಕೇಳಿದಾಗ. ಸೊ ನಮಗೆ ಇತ್ತು. ಅಂಡ್ ಸುಮನ್ ಸರ್ ಗ್ಯಾರಂಟಿ ಜನ ಕೋಪ ಬರುತ್ತೆ. ನೋಡ್ತಾಗಿಲ್ಲ ಮುಖ ತಿರುಗಿಸ್ಕೊಂಡು ಇಮ್ಯಾಜಿನ್ ಮಾಡಿ ನಿಮಗೆ ಜನಕ್ಕೆ ಕೋಪ ಬರ್ತಿದೆ. ನನಗೆ ಫಸ್ಟ್ ಆಕ್ಟ್ ಮಾಡಬೇಕು, ನನಗೆ ಅಷ್ಟು ಇಷ್ಟ ಅವರು. ಅವ್ರ ಮೇಲೆ ಹೋಗ್ಬಿಟ್ಟು ನಾನು ಕೈಯಪ್ಪ ಅಂತ ಮಾಡ್ಬೇಕು, ಹೆಂಗಿರುತ್ತೆ ನನಗೆ. ಅಂಡ್ ಒನ್ ಮೋರ್ ಸೀಕ್ರೆಟ್ ಅಲ್ಲಿ ಗಿವ್ ಯು. ಸುಮನ್ ಸರ್ ಯಾವುದು ಒಂದೆರಡು ಎಪಿಸೋಡ್ ಬಂದಿಲ್ಲ. ಈಸ್ ಗೋನ್ ಸ್ಟೇ ಫಾರ್ ರಿಯಲಿ ಲಾಂಗ್ ಟೈಮ್ ಇನ್ ಎಪಿಸೋಡ್ಸ್. ಸೊ ನಿಮ್ಗೆಲ್ರಿಗೂ ಅದೊಂದು ಗುಡ್ ನ್ಯೂಸ್ ಕೊಡ್ತೀನಿ. ಸೊ ಈಗ ಪ್ರೋಮೋ ಏನೇನು ಬಂದಿದೆ ಅಥವಾ ನಮ್ಮ ಸೀರಿಯಲ್ ಶೂಟಿಂಗ್ ಏನು ನಡೀತಿದೆ ಎಪಿಸೋಡ್ಸ್ ತುಂಬ ಗ್ಯಾಪ್ ಇದೆ ಅದಕ್ಕೆಲ್ಲ. ಅಂದರೆ ತುಂಬ ಒಂದು ಬ್ಯಾಕ್ ಸ್ಟೋರೀಸ್ ಇದೆ ಒಳಗೆಲ್ಲ. ಸೊ ನೀವು ಸುಮನ್ ಸರ್ನ ಯು ವಿಲ್ ಸಿ ಕ್ವೈಟ್ ಅ ಲಾಂಗ್ ಟೈಮ್ ಆನ್ ದ ಟೆಲಿವಿಷನ್ ಸ್ಕ್ರೀನ್. ಸೀಕ್ರೆಟ್ ಬಿಟ್ಕೊಟ್ಬಿಟ್ಟು ನಾನು ಎಲ್ರಿಗೂ. ಆ್ಯಂಡ್ ಪಾಪ ನಿಜವಾಗ್ಲೂ ಸುಮನ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಹಿ ಹಸ್ ಬೀನ್ ನಮ್ಗಳಿಗೆ ನಾವು ಇಷ್ಟು ಡೇಟ್ಸ್ ಕಷ್ಟ ಅಂತ ಇರ್ತೀವಿ. ಅವ್ರು ಹಿ ಇಸ್ ಬೀನ್ ಮ್ಯಾನೇಜ್. ಹೇಳಿ ಸರ್, ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಡೇಟ್ಸ್? ಹೌದು ಆಕ್ಚುಲಿ ಹೌ ಯು ಮ್ಯಾನೇಜಿಂಗ್? ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಫಸ್ಟ್ ಅವರು ಒಂದು ಬಂಚ್ ಕೇಳಿದ್ರು, ಕೊಟ್ಟಿದ್ದೇವೆ. ಆಮೇಲೆ ಎಕ್ಸ್ಟೆನ್ಷನ್ ಎಗೇನ್ ಎಕ್ಸ್ಟೆನ್ಷನ್ ಕ್ಯಾನ್ಸಲೇಷನ್ ಎಗೇನ್ ಎಕ್ಸ್ಟೆನ್ಷನ್. ಬಟ್ ಲಕ್ಕಿಲಿ ಅದು ನಮ್ಮ ಮ್ಯಾನೇಜರ್ ವೆಂಕಟರಾವ್ ಅವರು ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲಿ ಪ್ರಾಬ್ಲಮ್ ಕೊಡಬಾರದು ಅಂತ ಹೇಳ್ಬಿಟ್ಟು ಅವ್ರಿಗೆ ವೆಲ್ಕಮ್ ಟು ಟೆಲಿವಿಷನ್ ಇಂಡಸ್ಟ್ರಿ. ಯಾಕಂದ್ರೆ ಇದು ಡಿಲೇ ಆಗ್ಲಿಕ್ಕಿಲ್ಲ. ಪಿಕ್ಚರ್ ಶೂಟಿಂಗ್ ಶೆಡ್ಯೂಲ್ ಡಿಲೇ ಆಗ್ಬೋದು, ಬಟ್ ಇದು ಸ್ಟಾರ್ಟ್ ಆಯ್ತು ಅಂಡ್ ಡೇಟ್ ಕೊಟ್ಟಾಯ್ತಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಮ್ಯಾನೇಜರ್. ಅವರೇ ಇದ್ರಲ್ಲಿ ಯಾವ ಪ್ರಾಬ್ಲಮ್ ಇದು ಬರಬಾರ್ದನ್ನ ಅವರು ಬೇರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಕಾಂಬಿನೇಷನ್ಸ್ ಆಲ್ಸೋ. ಬಿಕಾಸ್ ನಿಮ್ ಡೇಟ್ ಕೂಡ 1 ವೀಕ್ ಅವ್ರು ನೋಡಿದ್ದೇವಲ್ಲ. ಸೊ ಆ ಡೇಟ್ ನಲ್ಲಿ ಆಕ್ಚುಲಿ ನನಗೆ ಡೇಟ್ ಸಿಕ್ತು, ಎಂಪ್ಟಿ ಡೇಟ್ಸ್. ಬಟ್ ತಿರುಗಿ ಅದು ಕ್ಯಾನ್ಸಲ್ ಮಾಡಿ ಅಗೇನ್ ನಿಮ್ಮ ಫಾರ್ಮುಲೇಷನ್ ಅಗೇನ್ ಬಿ ಅಡ್ಜಸ್ಟೆಡ್. ಫಾರ್ 2 days ಐ ಕೇಮ್, ಬಂದು ಅಗೇನ್ ಐ ವೆಂಟ್ ಬ್ಯಾಕ್. ಇದರಲ್ಲಿ ಶೆಡ್ ಅಲ್ಲಿ ಮಾಡಿದಿರಲ್ಲ ದೋಸ್ ಎಪಿಸೋಡ್ಸ್ ಅದೇ ಹೇಳ್ಕೊಂತೀವಿ. ಎಪಿಸೋಡ್ಸ್ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಡೆಫಿನೆಟ್ಲಿ ಶೂಟ್ ಮಾಡಕ್ಕೆ ಲಾಟ್ ಆಫ್ ಎಫರ್ಟ್ ಇದೆ. ಆಮೇಲೆ ಫಸ್ಟ್ ಟೈಮ್ ಆಕ್ಚುಲಿ ನಾನು ಅಬ್ಸರ್ವ್ ಮಾಡ್ತಿರೋದು ದಿಸ್ ಇಸ್ ಸೋ ಮಚ್ ಆಫ್ ಬಿಗ್ ಸ್ಟಾರ್ ಕ್ಯಾಸ್ಟ್. ಅಂದ್ರೆ ಖುಷಿ ಆಗುತ್ತೆ. ಬಿಕಾಸ್ ಇಷ್ಟೊಂದು ಜನ ಪ್ರತಿಭಾವಂತ ನಟರ ಜೊತೆಗೆ ನಮ್ಗೆ ಆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತಿದೆ. ಮಂಗಳೂರಿಂದ ನಿಮ್ಮ ಅಭಿಮಾನಿ ಅಂತ ಹಾಕಿದ್ರು. ಏನ್ ಹೇಳ್ತಿಲ್ವಾ, ಅವ್ರಿಗೊಂದು ಫುಲ್ ಬ್ಯಾಚ್ ಇದೆ ಆಲ್ ಓವರ್. ಆಕ್ಚುಲಿ ಅದೇ ಅಡ್ವಾಂಟೇಜ್ ಈಗ ಅವ್ರನ್ನ ಪ್ಯಾನ್ ಇಂಡಿಯಾ ಸೀರಿಯಲ್ ಆಗುತ್ತೆ ಮೋಸ್ಟ್ಲಿ. ಅವ್ರಿಗೆ ಬರೀ ಫ್ಯಾನ್ಸ್ ಕರ್ನಾಟಕದಲ್ಲಿ ಇರ್ತಾರೆ, ನಾರ್ತ್ ಸೌತ್ ಎಲ್ಲ ಕಡೆ ಫ್ಯಾನ್ಸ್ ಇದೆ ಅವ್ರಿಗೆ. ಕತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ರೀಚ್ ಆಗ್ಲಿ ಅನ್ನೋದೇ ನಮ್ಮ ಆಸೆ. ಸುಮನ್ ಅವರು ಇದ್ರಲ್ಲೂ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದಾರ ಅಂತ ಸಸ್ಪೆನ್ಸ್. ಅದೇ ಸಸ್ಪೆನ್ಸ್ ನೋಡಿ. ಅದನ್ನ ನೀವೇ ನೋಡಿ ತಿಳ್ಕೊಬೇಕು, ಲಾಸ್ಟ್ ವರೆಗೂ ನೋಡ್ಬೇಕು. ನೋಡಿ ಸೌತ್ ಅಲ್ಲಿ ಏನಾಗುತ್ತೆ, ಎಸ್ಪೆಷಲಿ ನಾವು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ನಾವು. ಅಂದ್ರೆ ಜನಕ್ಕೆ ಒಂದು ಒಳ್ಳೆ ಕತೆನ ಕನ್ವೆ ಮಾಡೋದ್ರಲ್ಲಿ ಆಕ್ಚುಲಿ ವಿ ಆರ್ ವೆರಿ ಗುಡ್. ಸೊ ಹಂಗ ನೋಡಿದ್ರೆ ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಚಾನಲ್ ಅಂದ್ರೆ ಸ್ಟಾರ್ ಸುವರ್ಣ. ಅಫ್ಕೋರ್ಸ್ ದೇ ವಿಲ್ ಆಲ್ವೇಸ್ ಫೋಕಸಿಂಗ್ ಆನ್ ಕಂಟೆಂಟ್. ಸೊ ನಮ್ಮ ಸ್ಟಾರ್ ಸುವರ್ಣ ವಾಹಿನಿ ಏನ್ ಮಾಡಿದ್ದಾರೆ, ಕತೆ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ, ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂದ್ರೆ ಯು ಹ್ಯಾವ್ ನೋ ಐಡಿಯಾ. ನಾನು ಅನ್ಕೊಂಡೆ ಬಹುಶಃ ಇದು ಇಟ್ ಇಸ್ ಜಸ್ಟ್ ಬಿನ್ ಹ್ಯಾಪನಿಂಗ್ ಫ್ರಮ್ ಫ್ಯೂ ಡೇಸ್ ಅಂತ ಅನ್ಕೊಂಡೆ. ಇಲ್ಲ, ದಿಸ್ ಇಸ್ ಬಿನ್ ಹ್ಯಾಪನಿಂಗ್ ಫ್ರಮ್ ಮಂತ್ಸ್ ಟುಗೆದರ್, ಆಲ್ಮೋಸ್ಟ್ ಇಯರ್ ಅನ್ಕೊಳ್ಳಿ. ಬಿಕಾಸ್ ಈ ಕತೆ ಮೇಲೆ ಅಷ್ಟು ವರ್ಕ್ ಮಾಡಿ ಆಮೇಲೆ ತುಂಬಾ ನಮ್ಮ ನೇಟಿವಿಟಿ ತುಂಬಾ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಸುಮನ್ ಸರ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು. ಆಬ್ವಿಯಸ್ಲಿ ಬ್ರೋ, ಎವ್ರಿಬಡಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಸುಮನ್ ಸರ್. ರೋಡ್ ಸೀನ್, ಕಾರ್ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ. ನಂದೇ ಕಾರ್. ನನ್ ಕಾರ್ ಇಷ್ಟ ಆಯ್ತು ಅಂತೆಲ್ಲ ಸಾಕ್ತಾನೆ, ನಾನು ಇಷ್ಟ ಆಗದಿರೋ ಪರವಾಗಿಲ್ಲ. ಕಾವ್ಯ ಮ್ಯಾಮ್, ನಿಮ್ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಶೂಟ್ ಆಗಿ ನಡೀತಾ ಇದೆ ಅಂತ ಕೇಳ್ತಾರೆ.
ಶೂಟು ತುಂಬಾ ಚೆನ್ನಾಗಿ ನಡೀತದೆ. ಆಕ್ಚುಲಿ ರಜೆ ಇದ್ರೆ ಬೇಜಾರಾಗುತ್ತೆ, ಅಷ್ಟ್ ಚೆನ್ನಾಗಿ ನಡೀತದೆ. ಇಂಥ ಕಲಾವಿದರ ಜೊತೆ ನಟಿಸ್ತಿರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಇಲ್ದೇ ಇರುತ್ತಾ? ಇಲ್ಲ, ಮಾತಾಡ್ ಸ್ವಲ್ಪ ವ್ಯಂಗ್ಯ ಕಾಣಿಸ್ತು ನನಗೆ. ವ್ಯಂಗ್ಯ ಅಲ್ಲ, ನಿಜವಾಗ್ಲೂ ಹೇಳ್ತಿರೋದು, ಪೂರ್ವಕವಾಗಿ ಹೇಳ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನಿಮ್ ಶೂಟಿಂಗ್ ಡೇಟ್ ಇಲ್ಲ ಬಂದು ಕೂತ್ಕೊಳ್ಳಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡ್ಬೋದಲ್ಲ ನೀವು. ನೆಕ್ಸ್ಟ್ ಕಾವ್ಯ ಅವರು ಅದೇ ಅಂತ ಪ್ಲಾನ್ ಇವಾಗ, ಇನ್ನೊಂದು 5 ವರ್ಷ ಆದ್ಮೇಲೆ. ಆಲ್ ದಿ ಬೆಸ್ಟ್ ಸ್ನೇಹದ ಕಡಲಲ್ಲಿ ಓಲ್ ಟೀಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ದಿವ್ಯಾ ಪೂಜಾರಿ ಅವರು ತುಂಬಾ ಜನ ಆಕ್ಚುಲಿ ನಿಮ್ ಸೀರಿಯಲ್ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿ ಬರ್ತಾರೆ, ಕಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು, ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ಯಾಕಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರೋದಕ್ಕೂ ದಿಸ್ appreciation is something very very big for us. ಚಂದು ಸರ್ ನಿಮ್ಮ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ಮಗ. ಸಂಗಪ್ಪ ಕಳ್ಳಾಳ್. ನಿಮ್ಮ ಇಂಟ್ರೋಗೆ ಏನು ನೀವು ಹೇಳಿ ಹಾಕ್ಸ್ಕೊಂಡಿರೋದಾ ಆ ಸಾಂಗು? ನನಗೆ ಆಕ್ಚುಲಿ ಅದು ತುಂಬಾ ಇಷ್ಟ. ನಾನು ಆಕ್ಚುಲಿ ರವಿಚಂದ್ರನ್ ಫ್ಯಾನ್ ಸರ್. ರವಿಚಂದ್ರನ್ ಸರ್ ಅವರ ಡೈ ಹಾರ್ಡ್ ಫ್ಯಾನು. ಅದು ಹೆಂಗೋ ನನ್ ಕೂಡು ಬಂತು ನೋಡಿ ಹಾಡೋದು, ನಂಗೆ ತುಂಬಾ ಇಷ್ಟ ಹಾಡೋದು. ಆ ಸಿಪಾಯಿ ಸಿನಿಮಾದ ಎಲ್ಲಾ ಹಾಡುಗಳು ತುಂಬಾ ಇಷ್ಟ. ಅದ್ರಲ್ಲೂ ಆ ಹಾಡು ನಂಗೆ ಆಕ್ಚುಲಿ ತುಂಬಾ ಇಷ್ಟ. ಅದ್ ನನ್ಗೆ ಅದ್ ಕೇಳಿದ ತಕ್ಷಣ ಖುಷಿ ಆಗುತ್ತೆ ನನಗೆ. ಅಂಡ್ ನಮ್ದು ಏನ್ ಗೊತ್ತಾ, ನಮ್ಮ ಕನ್ನಡ ಹಾಡುಗಳು ಅದೊಂದು ಸೊಗಡಿದೆ ಗೊತ್ತಾ. ಆವಾಗಿನ ಟೈಮ್ನೆಲ್ಲ ಮ್ಯೂಸಿಕ್, BGM ಮತ್ತೆ ಆ ಲಿರಿಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ಅದು ಐ ಆಮ್ ಸೋ ಹ್ಯಾಪಿ ದಟ್ ಐ ಗೆಟ್ ಟು ಆಕ್ಟ್ ಇಸ್ ದಟ್ BGM. ಲವ್ ಯು ಅಮೃತ. ನಿಮ್ಗೆ ಅನ್ಸುತ್ತೆ ನೋಡಿ? ಯಾಕೆ ನಾನು ಒಬ್ಳೇ ಇದ್ದೀನಿ, ನೀವು ಇದ್ದೀರಾ ಸರ್. ಅಪಾರ್ಟ್ ಫ್ರಮ್ ನಿಮ್ ಕ್ಯಾರೆಕ್ಟರ್, ನಿಮ್ಗೆ ಯಾರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು? ನಂಗೆ ಈ ಸಕ್ಕತ್ತಾಗಿತ್ತಪ್ಪ ಇವ್ರ ಕ್ಯಾರೆಕ್ಟರ್ ಅಂತ ಅನ್ಸಿದ್ಯಾ? ನನಗೆ ಆಕ್ಚುಲಿ ಸಮೀಪ್ ಕ್ಯಾರೆಕ್ಟರ್ ಸಕ್ಕ ಇಷ್ಟ. ನನಗೆ ಸಮೀಪ್ ಆಕ್ಚುಲಿ ನನಗೂ ಅಷ್ಟೇ. ಇಂದ್ರಜಿತ್ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಹೌದು, ಇಂದ್ರಜಿತ್ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ರಿಯಲಿಸ್ಟಿಕ್ ಆಕ್ಟ್ ಮಾಡ್ತಾರೆ. ಆಕ್ಚುಲಿ ಕೈ ಪಾಪ ಸರಿ ಹೋಗ್ಬಿಟ್ಟಿದೆ. ಇವ್ರು ಇದೇ ಸ್ವಲ್ಪ ಇದೆ ಮಾರ್ಕ್ ತೋರಿಸಿ ಇದೆ ನೋಡಿ, ನೀನ್ ಕೈ ಸ್ವಲ್ಪ ನೀಲಿ ಕಟ್ಟಿದೆ ನೋಡಿ ಕಾವ್ಯ ಅವರು ಆಕ್ಟ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಇನ್ವಾಲ್ವ್ಮೆಂಟ್ ಇರುತ್ತೆ ಪಾಪ. ಇಂದ್ರಜಿತ್ ಅವ್ರು ಯಾವ್ದೋ ಸೀನಲ್ಲಿ ಎಳೆದಾಡಿ ಪಾಪ ಅವ್ರಿಗೆ 2 ಕೈ ಫುಲ್ ಮಾರ್ಕ್ ಮಾಡ್ಬಿಟ್ಟಿದ್ರು. ಒಂದಿನ ಕೈ ಎತ್ತಕ್ ಆಗ್ತಿರ್ಲಿಲ್ಲ ನಂಗೆ. ಅದು ಸರ್ ಅಭಿಷೇಕ್ ಮೈಸೂರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಕನ್ನಡ ಸೀರಿಯಲ್ ಐ ಥಿಂಕ್ ಸುಮನ್ ಸರ್, ಇವಾಗ ನೀವು ಇವಾಗ ಸ್ಮಾಲ್ ಸ್ಕ್ರೀನ್ ಫಸ್ಟ್ ಟೈಮ್ ಅಲ್ವಾ ಸರ್ ನೀವು ಕನ್ನಡದಲ್ಲಿ ಫಸ್ಟ್ ಮಾಡ್ತಿರೋದು? ಸೊ ನಿಮಗೆ ಜನರಲಿ ಸರ್ ಇವಾಗ ಸಿನಿಮಾದಲ್ಲಿ ಮಾಡ್ತೀರಾ, ಆಬ್ವಿಯಸ್ಲಿ ಇಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ. ನಿಮಗೆ ಆನ್ ಅ ಪರ್ಸ್ಪೆಕ್ಟಿವ್ ಆಫ್ ಟೆಲಿವಿಷನ್ ನಿಮ್ಗೆ ಏನು ಅನಿಸ್ತು ಸರ್? ನನಗೆ ಆಸ್ ಅನ್ ಆಕ್ಟರ್ ಕೊರೋನಾ ಟೈಮ್ನಲ್ಲಿ ಟಿವಿ, ಐ ಮೀನ್ ಸ್ಮಾಲ್ ಸ್ಕ್ರೀನ್ ಬಿಕೇಮ್ ವೆರಿ ಪಾಪ್ಯುಲರ್. ಯಾಕಂದ್ರೆ ಥಿಯೇಟರ್ಗೆ ಹೋಗ್ಲಿಕ್ಕಿಲ್ಲ, ಪೀಪಲ್ ದೇ ವಾಂಟೆಡ್ ಎಂಟರ್ಟೈನ್ಮೆಂಟ್. ಸೊ ನೆಟ್ಫ್ಲಿಕ್ಸ್ ಕೇಮ್ ಇನ್ ಸೈಡ್. ಸೊ ನೆಟ್ಫ್ಲಿಕ್ಸ್ ಆಫ್ ಕೋರ್ಸ್ ಕ್ವಾಲಿಟಿ ಫಿಲ್ಮ್ಸ್, ಹೈ ಕ್ವಾಲಿಟಿ ಫಿಲ್ಮ್ಸ್ ಮಾಡ್ತಾರೆ. ಆಮೇಲೆ ನೆಟ್ಫ್ಲಿಕ್ಸ್ ಎಲ್ಲರಿಗೆ ಇಟ್ ಡಿಡ್ ನಾಟ್ ಕೇಟರ್ ದ ಗುಡ್ಸ್. ಕಾಮನ್ ಮ್ಯಾನ್ಗೆ, ಮಿಡಲ್ ಕ್ಲಾಸ್, ದೇ ವಾಂಟೆಡ್ ಸೀರಿಯಲ್ಸ್ ಓನ್ಲಿ. ಸೊ ಸೀರಿಯಲ್ಸ್ ಬಿಕೇಮ್ ವೆರಿ ಪಾಪ್ಯುಲರ್. ಇನ್ನೊಂದು ಏನಂದ್ರೆ ರೀಚ್ ಟು ದ ಡೀಪೆಸ್ಟ್ ಪಾರ್ಟ್. ಸಪೋಸ್ ಅ ಫಾರೆಸ್ಟ್ ಇವತ್ತು ಕೂಡ ಯು ಕ್ಯಾನ್ ಗೋ ವಿತ್ ಅ ಸೀರಿಯಲ್ ಬಟ್ ನಾಟ್ ಅ ಮೂವಿ. ಸೊ ನಾನು ಆ ದೃಷ್ಟಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಇಟ್ ಇಸ್ ಅ ರೀಚ್ ವಿಚ್ ಇಸ್ ಇಂಪಾರ್ಟೆಂಟ್. ಸಮಟೈಮ್ಸ್ ದೊಡ್ಡ ಪಿಕ್ಚರ್ ನಾವು ಮಾಡ್ತೇವೆ, ಬಟ್ ಇಫ್ ದ ಪಿಕ್ಚರ್ ಇಸ್ ನಾಟ್ ಗುಡ್, ಇಟ್ಸ್ ಅಂಡರ್ ಫ್ಲೋ. 3 ದಿವಸದಲ್ಲಿ ಪಿಕ್ಚರ್ ತೆಗೆದು ಬಿಡ್ತಾರೆ. ಬಟ್ ಸೀರಿಯಲ್ ಇಸ್ ನಾಟ್ ಲೈಕ್ ದಟ್. ಫಿಕ್ಸೆಡ್ ಟೈಮ್ ಇದೆ, ಅದಕ್ಕೊಂದು ಫಿಕ್ಸೆಡ್ ಆಡಿಯನ್ಸ್ ಇದೆ. ಈ ಥಿಯೇಟರ್ಲಿ ಇವತ್ತು ಓಪನಿಂಗ್ಸ್ ಇಲ್ಲ, ದೊಡ್ಡ ದೊಡ್ಡ ಪಿಕ್ಚರ್ ಇದೆ, ಫಸ್ಟ್ ಡೇ ಆಮೇಲೆ ಸೆಕೆಂಡ್ ಡೇ ಡ್ರಾಪ್ ಇದೆ. ಬಟ್ ಸೀರಿಯಲ್ ಆ ಥರ ಅಲ್ಲ. ಇಟ್ ಇಸ್ ಎ ಪರ್ಮನೆಂಟ್ ಆಡಿಯನ್ಸ್, ಎಸ್ಪೆಷಲಿ ಲೇಡೀಸ್. ಆ ಗ್ರೂಪ್ಗೆ ಕರೆಕ್ಟ್ ಕ್ಯಾರೆಕ್ಟರ್, ಕರೆಕ್ಟ್ ಗ್ರೂಪ್ ಕೊಟ್ಟಿದ್ರೆ ವಿಲ್ ಆಲ್ವೇಸ್ ರಿಮೈನ್ ಇನ್ ದೇರ್ ಹಾರ್ಟ್. ಅದು ಸೆಲೆಕ್ಟಿಂಗ್ ಆಫ್ ದ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆಡಿಯನ್ಸ್ ಅಷ್ಟೇ ಸರ್, ತುಂಬಾ ಲಾಯಲ್. ಅಂಡ್ ನಾನು ಅದೇ ಸರ್ಪ್ರೈಸಿಂಗ್ ಥಿಂಗ್, ನಾನು ಸೀರಿಯಲ್ ಅಲ್ಲಿ ಕೆಲವರು, ಐ ಮೀನ್ ಮೇ ಬಿ ಲಿಟಲ್ ವಿಲೇಜ್, ಅವ್ರು ಬಂದು ಟಾಕಿಂಗ್ ಆಫ್ ತೆಲುಗು ಸೀರಿಯಲ್, ಅವ್ರು ಬಂದು ದೇವರ್ ಆಸ್ಕಿಂಗ್ ಸರ್, ಏನ್ ಸರ್ ಆ ಸೀರಿಯಲ್ ನಲ್ಲಿ ಆರ್ಡರ್ ಮಾಡಿದ್ರಿ, ಅಷ್ಟು ಇನ್ವಾಲ್ವ್ಮೆಂಟ್. I said, why are you involved? This is only a serial. ಇಲ್ಲ ಸರ್, ಅಲ್ಲ ಆ ತರ ಅದು ಹೇಳ್ಬಾರ್ದು ಸರ್. ಅವ್ರು ಹೇಳಿದ್ರು ತುಂಬಾ ಮನಸ್ಸಿಗೆ ಇದೆ ಇದ್ದಾರೆ, ಅಷ್ಟು ಇನ್ವಾಲ್ವ್ಮೆಂಟ್ ಇದೆ. ಈ ಇನ್ವಾಲ್ವ್ಮೆಂಟ್ ಫಿಲ್ಮ್ ನಲ್ಲಿ ಇಲ್ಲ. ಸೀರಿಯಲ್ ಇನ್ವಾಲ್ವ್ಮೆಂಟ್ ಲೇಡೀಸ್ ಅವ್ರದ್ದು ಫಿಲ್ಮ್ ನಲ್ಲಿ ಇಲ್ಲ. ದೇ ಲುಕಿಂಗ್ ಡಿಫರೆಂಟ್ ವೇ. ಸಿನಿಮಾ ಇದು ಅಲ್ಲ, ಇದು ಆಸ್ ಇಫ್ ಸಮಥಿಂಗ್ ಇಸ್ ಏನೋ ನಡೀತಾ ಇದೆ ಫೀಲಿಂಗ್ ಇದೆ. ಅಷ್ಟು ವೆರಿ ಪವರ್ಫುಲ್. ಸೊ ಫಾರ್ ಮೀ ಐ ರೆಸ್ಪೆಕ್ಟ್ ಎವ್ರಿಥಿಂಗ್, ಐ ಲವ್ ಎವ್ರಿಥಿಂಗ್. Because each one has got a different power, magnetism, and way of connecting with people.
ಸೊ ನಿಮ್ಗೆ ಸೀರಿಯಲ್ ಮಾಡಿದ್ರೆ ಅದೇ ಅಡ್ವಾಂಟೇಜ್. ಸೀರಿಯಲ್ ಮಾಡಿದಾಗ ಏನಾಗುತ್ತೆ, ನನಗೆ ಫಾರ್ ಎಕ್ಸಾಂಪಲ್ ನಾನು ಬೇಡಿ ಒಂಥರ ಎಲ್ರಿಗೂ ಮನೆ ಮಗ ಇದ್ದಂಗೆ ನಾನು. ಆದರೆ ಎಷ್ಟೊಂದು ಕಡೆ ಈ ಜನ ಪ್ರೀತಿ ತೋರಿಸಲ್ಲ, ಅದೊಂಥರ ನಿಷ್ಕಲ್ಮಶವಾದ ಪ್ರೀತಿ. ತುಂಬಾ ಡೈರೆಕ್ಟ್ ಆಗಿ ಬಂದು ಆ ಕ್ಯಾರೆಕ್ಟರ್ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ಆಡಿಯನ್ಸ್ ಕೂಡ ಅಷ್ಟೇ ಲಾಯಲ್ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಅಷ್ಟು ಖುಷಿಯ ಪಾತ್ರಗಳು. ನಾನು ಅದೇ ಇಟ್ಕೊಳ್ಳೋದು, ಕತೆ ನಮ್ಮ ಜನಕ್ಕೆ ಬಹುಶಃ ನಾನು ಅನ್ಕೊಂಡಿರೋದು ಇಲ್ಲಿ ತನಕ, ಕತೆ ಒಂದು ಇಷ್ಟ ಆದ್ರೆ ಆ ಪಾತ್ರಗಳು ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಮುಗೀತು, ಅವ್ರ ಮನೆ ಮಕ್ಕಳೇ ನಾವಲ್ಲ. ಆ್ಯಂಡ್ ನನಗೂ ಅಷ್ಟೇ, ಇವತ್ತು ಏನೇ ಒಂದು ಚಿಕ್ಕದ ಹೆಸರು ಮಾಡ್ಕೊಂಡಿದ್ರು ಅದು ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಟೆಲಿವಿಷನ್. ಸೊ ಐ ಆಮ್ ವೆರಿ ಹ್ಯಾಪಿ. ನಿಜವಾಗ್ಲೂ ಆಡಿಯನ್ಸ್ಗೆ ಹೌದು, ಗುರುತಿಸ್ತಾರೆ ಅಂದ್ರೆ ಅದು ಸೀರಿಯಲ್ ಮುಖಾಂತರನೇ. ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ನನಗೆ ಸ್ಮಾಲ್ ಸ್ಕ್ರೀನ್ ಅಂತ ಸುಮ್ಮನೆ ಹೆಸರಿಗೆ ಅಷ್ಟೇ ಬಹುಶಃ ಸ್ಮಾಲ್ ಸ್ಕ್ರೀನ್ ಸರ್. ನನಗೆ ಇವತ್ತು ಐ ಸಿ ಇಟ್ ಆಸ್ ಅ ರಿಯಲಿ ಬಿಗ್ ಥಿಂಗ್ ಫಾರ್ ಮಿ, ಬಿಕಾಸ್ ನಿಜವಾಗ್ಲೂ ನನಗೆ ಸ್ಮಾಲ್ ಸ್ಕ್ರೀನ್ ಅದು ಬಿಗ್ ಥಿಂಗ್. ಪಾಪ್ಯುಲಾರಿಟಿ ಅದು ಎಷ್ಟು ಸ್ಟ್ರಾಂಗ್ ಅಂದ್ರೆ ಸಮ್ ಲೇಡೀಸ್ ಅವರು ಸಾಯಂಕಾಲ ಹೊರಗೆ ಬರ್ತಾರೆ, ಅದು ಬರ್ತಾರೆ, ಟೈಮ್ ನೋಡ್ತಾ ಇರ್ತಾರೆ. ಯಾಕೆ ನೀವಿಲ್ಲ ನಮ್ಗೆ ಹೋಗ್ಬೇಕು. 10 ವರ್ಷ ಆಗ್ಲಿ, 5 ವರ್ಷ ಆಗ್ಲಿ, 6 ವರ್ಷ ಆಗ್ಲಿ, ಆ ಹಿಂದೆ ಮಾಡಿರೋ ಸೀರಿಯಲ್ ಎಷ್ಟು ನೆನ್ಪಿಟ್ಕೊಂಡು ಆ ಪಾತ್ರ ಮನಸ್ಸಿನಲ್ಲಿ ಅಷ್ಟು ಡೀಪ್ ಆಗಿ. ಸೊ ಅದು ದಟ್ ಇಸ್ ಅ ಡಿಫರೆಂಟ್, ದಟ್ ಇಸ್ ಅ ಜೆನ್ಯೂನ್ ಆಡಿಯನ್ಸ್. ಜೆನ್ಯೂನ್ ಆಡಿಯನ್ಸ್ ಅಂಡ್ ಅಪ್ರಿಸಿಯೇಷನ್, ಇನ್ವಾಲ್ವ್ಮೆಂಟ್ ಅದು ಪಿಕ್ಚರ್ ವೆರಿ ರೇರ್ ಇರ್ತದೆ. ಇಷ್ಟು ಒಂದು ಕ್ಲೋಸ್ ಫೀಲಿಂಗ್ ಇಲ್ಲ. that is my serial. True. Input I can say is like ಅಷ್ಟು ಪವರ್ಫುಲ್ ಇದೆ. ಇಟ್ ಇಸ್ ವೆರಿ ಪವರ್ಫುಲ್. ಅಂಡ್ ಏನಾದ್ರೂ ಹೊಸ ವಿಷಯ ಏನಂದ್ರೆ ಇಮಿಡಿಯೇಟ್ಲಿ ಯು ಕ್ಯಾನ್ ಶೂಟ್, ಬಟ್ ಪಿಕ್ಚರ್ ಅಲ್ಲಿ ಮಾಡ್ಲಿಕ್ಕಿಲ್ಲ ಸರ್. ನಮ್ಮ ಲೇಡೀಸ್ ಹೆಂಗೆ ಅಂದ್ರೆ ಟೆಲಿವಿಷನ್ ಆಡಿಯನ್ಸ್ ಲೇಡೀಸ್ ಅಲ್ಲ, ಮನೇಲಿ ತೊಗರಿ ಬೇಳೆಯಲ್ಲಿ ಇಟ್ಟಿರ್ತಾರೆ, ಮರ್ತೋಗಿರ್ತಾರೆ. 10 ವರ್ಷದಿಂದ ನಾನು ಯಾವ ಕ್ಯಾರೆಕ್ಟರ್ ಮಾಡಿ ಅದ್ ನೆನ್ಪಿಟ್ಕೊಂಡಿರ್ತಾರೆ. ಕ್ಯಾರೆಕ್ಟರ್ ಹೆಸರು ಕೂಡ ನೆನಪಿರುತ್ತೆ ಅವ್ರಿಗೆ. ಮನೆಯಲ್ಲಿ ತೊಗರಿ ಬೇಳೆಯಲ್ಲಿ ಇಟ್ಟಿರ್ತಾರೆ, ಈರುಳ್ಳಿ ಇಟ್ಟಿರ್ತಾರೆ, ಮರ್ತೋಗಿರ್ತಾರೆ. ಅದನ್ನ ಮಾತ್ರ ನೆನ್ಪಿಟ್ಕೊಂತಾರೆ. ಟ್ರೂ, ವೆರಿ ಟ್ರೂ. ಅಂಡ್ ನಮ್ಮ ಟೀಮ್ ಏನಿದೆ ಅಲ್ಲ, ಎಲ್ಲ ಪ್ಯಾಷನೇಟ್ ಟೀಮ್ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಅಲ್ಲಿ ಬರೋ ಒಂದು ಸಾಂಗ್, ಮದ್ವೆ ಸಾಂಗ್ ನ ಇದಕ್ಕೋಸ್ಕರ ಮದ್ವೆಗೆ ಅಂತಾನೆ ಮಾಡ್ಸಿದ್ದಾರೆ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿರ್ಬೋದು ಅಥವಾ ಮದುವೆ ಸಾಂಗ್ ಏನಿರ್ಬೋದು, ಅದೆಲ್ಲ ಇದಕ್ಕೆ ಅಂತಾನೆ ಮಾಡ್ಸಿರೋದು. ನಾವು ಸಿನಿಮಾಯಿಂದ ಯಾವ್ದನ್ನು ತಗೊಂಡಿಲ್ಲ. ಸೊ ಇದಕ್ಕೆ ಅಂತ ಮಾಡ್ಸಿರೋದು. ಎಷ್ಟು ಪ್ಯಾಷನ್ ಇದೆ ಈಸ್ ಆಕ್ಚುಲಿ. ಹೌದು. ಅಂಡ್ ಸರ್, ಲಾಟ್ ಆಫ್ ತುಳು ಆಡಿಯನ್ಸ್ ವಾಂಟ್ಸ್ ಯು ಟು ಸೇ ಸಮಥಿಂಗ್ ಇನ್ ತುಳು. ಪೂರ್ವಗ್ಲಿ ನಮಸ್ಕಾರ. ಬಾರಿ ಸಂತೋಷ ಈ ಫಸ್ಟ್ ಟೈಮ್ ಕನ್ನಡ ಸೀರಿಯಲ್ ಬರೆದಿರಲಿಲ್ಲ. ಸೊ ನಮ್ಮ ಪ್ರೀತಮ್ ಶೆಟ್ಟಿ ಅರೆಗೂ ಥ್ಯಾಂಕ್ಸ್ ಪನ್ನೋಡು ಅರೆಗಿಲ್ಲ ಬರೆಯೋದಿಲ್ಲ. ಇಡೀ ಟೀಮ್ ಇಟ್ಲ ಹೀರೋ ಚಂದು ಉಳ್ಳೇರು, ಪೂರಕ್ಲೆಗಿಲ್ಲ ಥ್ಯಾಂಕ್ಸ್. ಅಂಡ್ ನಿಕ್ಲೆ ಮಾಡೋದು, ನಿಕ್ಲೆಗೆ ಬಂದಾಗ ನಿಕ್ಲೆಗೆ ಕ್ಲೋಸ್ ಆಡೋಡು ಟೈಪನ ತೆಲುಗು, ತಮಿಳ್ ಬೇತೆ ಲ್ಯಾಂಗ್ವೇಜ್ ಮಲ್ಪೆ, ಕನ್ನಡ ಒಂದು ಕಡಿಮೆ ಮಲ್ಪೆ, ಬಾರಿ ಅಪರೂಪ. ಅಂಚೆ ನಿಕ್ಲೆಗ್ ದಿನೋಲ ಸುಮನ್ ತೋರ ಅವಕಾಶ ಬರ್ಕೊಂಡು ನಿಕ್ಲೆನ ಸುಮನ್, ನಮ್ಮ ಊರದ ಸುಮನ್. ಸೊ ತೂಲೆ ಸೀರಿಯಲ್ ತೂಲೆ ಒಂದು ಎಡ್ಡೆ ಸೀರಿಯಲ್ ಒಂದು ಬಾರಿ ಅಟ್ಯಾಚ್ಮೆಂಟ್, ಅಮ್ಮೇರಿಲ್ಲ ಜೋಕ್ಲೆಗಿಲ್ಲ ಅಟ್ಯಾಚ್ಮೆಂಟ್, ವೈಫ್ ಸೆಂಟಿಮೆಂಟ್, ಎಡ್ಡೆ ಕತೆ ಉಂಟು ಮಕ್ಕಳು ಪೂರ ಎಡ್ಡೆ ಆರ್ಟಿಸ್ಟ್ ನಿಕ್ಲೆ ಗೊತ್ತುನಂತೆ ಮಕ್ಕಳು ಪೂರ ಎಡ್ಡೆ ಸೀಸನ್ ಆರ್ಟಿಸ್ಟ್ ಮಕ್ಕಳು. ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಉಂಟು, ಪೂರ ಇಟ್ಲ ವಿಷಯ ಉಂಟು, ಟ್ವಿಸ್ಟ್ ಉಂಟು, ಸ್ಟೋರಿ ಒಂಜಿ ಸ್ಟೋರಿ ಆನಾಗ ಕುಡೊಂಜಿ ಸ್ಟೋರಿ ಬರ್ಕೊಂಡು. ಸೊ ಡೋಂಟ್ ಮಿಸ್ ಡೆಫಿನೆಟ್ಲಿ ತೂಲೆ. ಅಂಡ್ ಆಯ್ನಾತಿ ಯಾನ್ ಸಿಂಗಡಿ ಯಾನ್ ಉಳ್ಳೆ ಸರ್ ಬರಂದು ಬರ್ಪೆ ನಿಕ್ಲೆಗೆ. ಅಂಡ್ ನನ್ನ ಮಿಕ್ಕಲ ಎಡ್ಡೆ ಪಿನಿತ್ರ ಖಂಡಿತ ಬರ್ಪೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸೀರಿಯಲ್ ತುಂಬಾ ಸೂಪರ್ ಅಂಡ್ ನಿಮ್ಮ ಟೀಮ್ ನ ತೋರಿಸಿ ಅಂತ. ಓಕೆ, ಸೊ ಲಾಟ್ ಆಫ್ ಪೀಪಲ್ ಆರ್ ಆಸ್ಕಿಂಗ್ ಟೀಮ್ ನ ತೋರಿಸಿ ಅಂತ. ಸೊ ಪಾಪ ಸುಮನ್ ಸರ್ ಮತ್ತೆ ಅವ್ರಿಗೆ ಸೀನ್ಸ್ ಇದೆ. ಸೊ ಅವ್ರನ್ನ ಪಾಪ ಬಿಟ್ಕೊಂಡ ಸ್ವಲ್ಪ ತೋರಿಸಿ ಒಂದ್ಸಲ ನಮ್ಮ ವಾಟ್ ಹ್ಯಾಪನ್ಸ್ ಬಿಹೈಂಡ್ ದ ಕ್ಯಾಮ್ರಾಸ್ ಎಲ್ರಿಗೂ ಒಂದ್ಸಲ ತೋರಿಸೋಣ. ಎಸ್, ಲಾಸ್ಟ್ ಹೇಳ್ತಾರ. ಸೊ ಎಲ್ರಿಗೆ ಥ್ಯಾಂಕ್ಸ್. ಅಂಡ್ ಪ್ಲೀಸ್, ಇದು ಫಸ್ಟ್ ಟೈಮ್ ನಾನು ಬರುದು. ಸೊ ನಿಮ್ಮ ಆಶೀರ್ವಾದ ಬೇಕು. ಅಂಡ್ ಈ ಪ್ರೊಡಕ್ಷನ್ ಅಲ್ಲಿ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ, ರೈಟ್ ಫ್ರಮ್ ದ ಡ್ರೈವರ್ ಟು ದ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ಸ್. ಅಂಡ್ ವಂಡರ್ಫುಲ್ ಕ್ಯಾಮರಾ ವರ್ಕ್. ಸೊ ಇದು ಅವಕಾಶ ನನಗೆ ಪ್ರೀತಮ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಐ ನೆವರ್ ಫರ್ಗೆಟ್ ದಿಸ್. ಯಾಕಂದ್ರೆ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ನನಗೆ ಸ್ಮಾಲ್ ಸ್ಕ್ರೀನ್ ನಲ್ಲಿ. ಸೊ ನಿಮ್ಮ ಟೈಮಿಂಗ್ಸ್ ಇದು ನೋಡಿ, ಟೈಮಿಂಗ್ಸ್ ನೀವು ನೋಟ್ ಮಾಡಿ. ಅಂಡ್ ಪ್ಲೀಸ್ ಡೋಂಟ್ ಮಿಸ್. ಯಾಕಂದ್ರೆ ಏನಾದ್ರೂ ಒಂದು ಒನ್ ಡೇ ಮಿಸ್ ಆದ್ರೆ ಕನೆಕ್ಷನ್ ನಿಮಗೆ ಮಿಸ್ ಆಗಬಹುದು. ಸೊ ಟ್ರೈ ಟು ಸಿ ದ ಸೀರಿಯಲ್ or record it and keep it and see it, ನೋಡಿ and enjoy it. Definitely you will enjoy. Lot of emotions ಇದೆ ಇದರಲ್ಲಿ and lot into reality. ತುಂಬಾ ರಿಯಾಲಿಟಿ ಇದೆ. So once again thanks to all. I love you all. Thank you. Bye. And ನಿಮಗೋಸ್ಕರ ನಾವು ವಾರದ 7 ದಿನ ಬರ್ತಾ ಇದೀವಿ. ಭಾನುವಾರ ಸಹ. ಎಸ್, ಭಾನುವಾರದ ಬಾಡೂಟ ಕೂಡ ಬಿಟ್ಟು ನೀವು ನೋಡ್ಬೋದು. ಬಾಡೂಟ ಮಾಡ್ಕೊಂಡು ನೋಡಿ. Let's introduce you guys to the team.
ಸೊ ಅಂಶ ನೀವೆಲ್ಲ ಟೀಮ್ ಕೂಡ ನೋಡಬೇಕು ಅಂತ ಆಸಕ್ತಿ ಬೀಳ್ತಿದ್ದೀರಾ. ಬನ್ನಿ ನಾವು ಹೇಗೆ ಶೂಟಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇಬ್ರು ಒಟ್ಟಿಗೆ ಓಕೆ. ಆರ್ಟಿಸ್ಟ್ ಸೊ ಇಲ್ಲಿ ನಮ್ಮ ಬಟ್ಟೆ ಇದೆ ಇಲ್ಲಿ. ಸೊ ನಿಜವಾಗ್ಲೂ ಅವಳ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಅಭಿಜ್ಞಾ ಅವ್ರ ಕ್ಯಾರೆಕ್ಟರ್ ಕೂಡ ಅವ್ರಿಗೆ ನೋಡ್ಬೇಕು ಸೀರಿಯಲ್ ಅಲ್ಲಿ. ಯಾಕೆಂದ್ರೆ ಜನರಲ್ ಆಗಿ ಅವಳನ್ನ ಒಂಥರ ನೀವು ಡಿಫ್ರೆಂಟ್ ಬೇರೆ ಬೇರೆ ಸೀನ್ಸ್ ಅಲ್ಲೆಲ್ಲ ಅದ್ರ ಬಜಾರಿ ಅಥವಾ ಕೈಂಡ್ ಆಫ್ ವೆರಿ ಅಗ್ರೆಸಿವ್ ಆಗಿ ನೋಡಿರ್ತಾರೆ. ಈ ಸೀರಿಯಲ್ ಕೂಡ ಅಗ್ರೆಸಿವ್ ಇದೆ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ವೆರಿ ಸಾಫ್ಟ್ ಸ್ಪಾಟ್ ಟು ಡ್ಯಾಡ್. ಅವ್ರ ತಂದೆಗೆ ಯಾರಾದ್ರೂ ಏನಾದ್ರು ಅನ್ಬಿಟ್ರೆ ಅಷ್ಟೇ ಮುಗೀತು. ಅದು ಯಾರೇ ಆಗಿರ್ಬೋದು, ಸಚ್ ಎ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಅವಳು 3 ಜನ ಹೆಣ್ಮಕ್ಳು. ಅದು ಸೀರಿಯಲ್ ರಿಯಲ್ ಅಲ್ಲ. ಸ್ವೀಟ್ ಆರ್ ಅಂಡ್ ಶಿ ವಾಸ್ ವೆರಿ ಸ್ವೀಟ್. ತುಂಬಾ ಚೆನ್ನಾಗಿದೆ. ಅದು ಹುಷಾರಿಲ್ಲ, ನಿನ್ನೆ ನೋಡಕ್ಕೆ ಸೊ ತುಂಬಾ ಚೆನ್ನಾಗಿದೆ. ಪ್ಲೀಸ್ ನೋಡಿ ಸ್ನೇಹದ ಕಡಲಲ್ಲಿ ದಿನ ರಾತ್ರಿ 8:30. ಥ್ಯಾಂಕ್ ಯು. ಬನ್ನಿ ಬನ್ನಿ ಬೇರೆ ಎಲ್ಲ ನೋಡಿ. ಇಲ್ಲಿ ಸ್ಟಾರ್ ಕ್ಯಾಸ್ಟ್ ಶೂಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬ್ ಮಾಡಿ. So we have the extremely talented technical team first ತೋರ್ಸೋಣ. ಬಿಕಾಸ್ ಸ್ಟಾರ್ ಕ್ಯಾಸ್ಟ್ ನೋಡಿ ಗೊತ್ತು ಸುಮಾರು ಜನಕ್ಕೆ. ನಮ್ಮ ಪ್ರೀತಮ್ ಸರ್ ಅಲ್ಲಿ ಕೂತಿದ್ದಾರೆ. ಕ್ಯಾಪ್ಟನ್ ಆಫ್ ದ ಶಿಪ್ ಅಲ್ಲಿದ್ದಾರೆ. ನಾನು ವೈಸ್ ಕ್ಯಾಪ್ಟನ್ ಇದ್ದಾರೆ ನೋಡಿ ಇಲ್ಲಿ. ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೆಕ್ನಿಕಲ್ ಟೀಮು ಒಂದು ಟೆಕ್ನಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್, ಎರಡು ದೇ ಆರ್ ಮೋರ್ ಫನ್ ಟು ವರ್ಕ್ ವಿತ್. ಅಂದ್ರೆ ಶೂಟಿಂಗ್ ಏನಾಗುತ್ತೆ, ನೀವು ಮನೆಗಿಂತ ಜಾಸ್ತಿ ಇಲ್ಲೇ ಸಮಯ ಕಳೀತೀರ ಸೆಟ್ ಅಲ್ಲಿ. ಏನಾಗುತ್ತೆ, ಸೆಟ್ ತುಂಬಾ ಚೆನ್ನಾಗಿದ್ದಾಗ ಯು ಫೀಲ್ ಲೈಕ್ ಎವ್ರಿ ಡೇ ಕಮಿಂಗ್ ಟು ದ ಸೆಟ್ ರಿಯಲಿ ಮೋರ್ ಅಂಡ್ ಮೋರ್. ಸೊ ನನಗಂತೂ ಡೆಫಿನೆಟ್ಲಿ ಅದೇ ಒಂದು ಖುಷಿ. ಅಂಡ್ ವಿ ಹ್ಯಾವ್ ಅ ರಿಯಲಿ ಗುಡ್ ಟೆಕ್ನಿಕಲ್ ಟೀಮ್ ಆಲ್ ಟುಗೆದರ್. ಯಾಕೆಂದ್ರೆ ರೈಟ್ ಫ್ರಮ್ ದ ಡ್ರೈವರ್ ಟು ದ ಡೈರೆಕ್ಟರ್ ಎವ್ರಿಬಡಿ ಇಸ್ ಡೆಫಿನೆಟ್ಲಿ ಅಪ್ ಟು ದ ಮಾರ್ಕ್. ಅಂಡ್ ಕಥೆ ಪ್ರಕಾರ ಹೇಳ್ಬೇಕು ಅಂದ್ರೆ ಅದೇ ಹೇಳಿದಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು ನಿಜವಾಗ್ಲೂ ಸರ್ ಬನ್ನಿ ಮುಂದೆ ಅವರ ಸೀನ್ಸ್ ಎಲ್ಲ ಬರೆದಾಗ ನಮಗೆ ನಿಜವಾಗ್ಲೂ ಸೀನ್ ಓದಿದಾಗ ಅಥವಾ ಆ ಡೈಲಾಗ್ಸ್ ಓದಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಒಳ್ಳೆ ಐಟೆ, ಅವ್ರು 62 ಇದ್ದಾರೆ, ಅದು ಅವ್ರ ಮಿಸ್ಟೇಕು. ಅವ್ರು ಜಾಸ್ತಿ ಉದ್ದ ಕಾಣ್ತಿದ್ದಾರೆ ಅವರು. ಅಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ವಿ ಗಾಟ್ ಆಪರ್ಚುನಿಟಿ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಸರ್ ಹೇಳಿ, ನಿಮಗೆ ಫಸ್ಟ್ ಎಪಿಸೋಡ್ ಏನು ಇಷ್ಟ ಆಯ್ತು? ಫಸ್ಟ್ ಎಪಿಸೋಡ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ಎಲ್ಲ ಆರ್ಟಿಸ್ಟ್ಗಳು ಇಷ್ಟ ಆದ್ರು. ಎಲ್ಲ ಆರ್ಟಿಸ್ಟ್ಗಳ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಸೂಟ್ ಆಗಿದ್ದರಿಂದ ನಿಮ್ಗೆ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲರೂ ತುಂಬ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಫಸ್ಟ್ ಎಪಿಸೋಡ್ ಸೆಕೆಂಡ್ ನೋಡಿ ಇನ್ನೂ ಚೆನ್ನಾಗಿರುತ್ತೆ. ಕಥೆಯಾಗಿ ಇವತ್ತು ಓಪನ್ ಆಗುತ್ತೆ ಎಪಿಸೋಡ್, ಸೆಕೆಂಡ್ ಎಪಿಸೋಡಲ್ಲಿ. ಸೊ ನೋಡಿ. ಆಮೇಲೆ ಎಲ್ಲಕ್ಕಿಂತ ಬೆಸ್ಟ್ ನಮ್ಮ ಆರ್ಟಿಸ್ಟ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ, ಯಾವಾಗಲೂ ಅದೇ ನಾನು ಮೊನ್ನೆನೂ ಹೇಳಿದೆ, ಪ್ರಾಜೆಕ್ಟ್ನ ಪ್ರೀತಿ ಮಾಡಿದಷ್ಟು ಅದು ಗೆಲ್ಲುತ್ತೆ ಅಂತ. ಸೊ ನಿಮ್ಮ ಪ್ರೀತಿ ನಮ್ಮಲ್ಲಿರಲಿ. ಥ್ಯಾಂಕ್ ಯು. ಅಂಡ್ ನಮ್ಮ ಪವನ್ ಸರ್ ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು. ಬಿಕಾಸ್ ನಿಜವಾಗ್ಲೂ ಏನಾಗುತ್ತೆ, ಯು ಓನ್ಲಿ ಸಿ ಆರ್ಟಿಸ್ಟ್ ಆನ್ ಸ್ಕ್ರೀನ್, ಬಟ್ ತುಂಬಾನೇ ಎಫರ್ಟ್ಸ್ ಪಡೋದು ನಿಜವಾಗ್ಲೂ ಟೆಕ್ನಿಷಿಯನ್ಸ್ ನಮ್ಗಿಂತ ಜಾಸ್ತಿ. ನಾವು ಆಕ್ಚುಲಿ ಕಮ್ಮಿ ಹಂಗ್ ನೋಡಿದ್ರೆ ಆಸ್ ಅನ್ ಆರ್ಟಿಸ್ಟ್ ನಾವು ಕಷ್ಟಪಡೋದು ಬಹುಶಃ ಒಂದು 20-30% ಅಷ್ಟೇ. ನಿಜವಾಗ್ಲೂ 70% ಇವ್ರುಗಳು ಕಷ್ಟಪಡೋದು. ಈಸ್ ಸೆಕೆಂಡ್ DOP ಫಾರ್ ದ ಟೀಮ್. ಸೊ ನಾಗೇಶ್ ಅಂತ ಹೆಸರು. ನನ್ನ ಎಸ್ಪೆಷಲಿ ತುಂಬಾ ಚೆನ್ನಾಗಿ ತೋರಿಸ್ತಿರೋದು ಇವರೇ. ನನಗೆ ತುಂಬಾ ನಾನು ಸ್ವಲ್ಪ ಸ್ಮಾರ್ಟ್ ಎಫೆಕ್ಟ್ ನನ್ನ ಬಗ್ಗೆ ಮಾತಾಡ್ಕೊಳ್ತೀನಿ. ನೀವು ಬಂದು ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಿ. ಸೊ ನನ್ನ ತುಂಬಾ ಚೆನ್ನಾಗಿ ತೋರಿಸಿದೆ. ಎಸ್ಪೆಷಲಿ ನನಗೆ ಪರ್ಟಿಕ್ಯುಲರ್ಲಿ ಒಂದು ಶಾರ್ಟ್ ಇತ್ತು ನನ್ನ ರಿಜಿಸ್ಟರ್ ಮಾಡೋದು. ಲಾಟ್ ಆಫ್ ಪೀಪಲ್ ಹ್ಯಾಡ್ ಕಾಲ್ಡ್ ಮಿ ಅಂಡ್ ಟೋಲ್ಡ್ ಆ ಶಾರ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ. ಆ ಶಾರ್ಟ್ ಎಂಟೈರ್ ಇಬ್ಬರಿಗೆ ಹೋಗುತ್ತೆ. ಅಂಡ್ ತುಂಬಾ ಖುಷಿ ಆಗುತ್ತೆ. ಅಂಡ್ ದಿಸ್ ಇಸ್ ದ ಕಂಪ್ಲೀಟ್ ಟೆಕ್ನಿಕಲ್ ಟೀಮ್ ದಟ್ ಯು ಸಿ ರೈಟ್ ಹಿಯರ್. ಇವರೆಲ್ಲರ ಒಂದು ಕೊಲ್ಯಾಟ್ರಲ್ ಎಫರ್ಟೇ ಈ ಸೀರಿಯಲ್ ಇಷ್ಟ ಚೆನ್ನಾಗಿ ಓಡ್ತಿರೋದು. ನಮ್ದು ಆಕ್ಚುಲಿ 20% ಅಷ್ಟೇ ಬಿಡಿ. ಸೊ ಜಾಸ್ತಿ ತಗೊಳ್ಳೋದು ಬೇಡ. ಇಲ್ಲಿ ಹೇಮಾ ಬೆಳ್ಳೂರು ಇದ್ದಾರೆ. ಸೊ ನಿಮ್ಗೆ ಎಲ್ರಿಗೂ ಡೆಫಿನೆಟ್ಲಿ ಯು ವುಡ್ ಹ್ಯಾವ್ ಸೀನ್ ಇನ್ ಲಾಟ್ ಆಫ್ ಸೀರಿಯಲ್ಸ್.
ಇದು ಅವರ ಇದು ಅವರಿಬ್ರು ಹೆಣ್ಮಕ್ಳು ಪಕ್ಕದಲ್ಲಿದ್ದಾರೆ. ಇಲ್ಲಮ್ಮ 3 ಜನ ಹೆಣ್ಮಕ್ಳು ಇಲ್ಲಿ. ನಮ್ಮ ತಂದೆಗೆ ತುಂಬಾ ಪ್ರೀತಿ 3 ಜನ ಹೆಣ್ಮಕ್ಳು, 3 ಜನ ಮುತ್ತುಗಳು. ಅದಕ್ಕೆ ಸ್ವಲ್ಪ ಬೇಜಾರು ನನಗೆ. ಇದು ನಮ್ಮ ಸಂಸಾರ, ಇದು ನಮ್ಮ ಮುದ್ದಿನ ಸಂಸಾರ, ಪುಟ್ಟ ಸಂಸಾರ. ಅಲ್ಲಿನೊಬ್ಳೆ ಪುಟ್ಟಾಗಿರೋದಲ್ಲಿ ರಂಬೆ ಊರ್ವಶಿ ಮೇನಕೆ, ನಮ್ಮಮ್ಮ ತ್ರಿಲೋಕ ಸುಂದರಿ. ಅಷ್ಟೇ ಇದೆ. ಹೇಮಾ ಬೆಳ್ಳೂರು ಅವರು ಇವತ್ತೇ ಅಭಿಜ್ಞಾ ನಂಬರ್ನ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ತಾರೆ. ಯಾವುದು ಫಸ್ಟ್ ಎಪಿಸೋಡ್ ನೋಡಿದ್ರಲ್ಲ, ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಎಲ್ಲರೂ ಎಫರ್ಟ್ಸ್ ಕಾಣಿಸ್ತಾ ಇದೆ, ಮತ್ತು ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಲ್ ಟೀಮ್ ಒಂಥರ ಫ್ಯಾಮಿಲಿ ಸ್ಟೋರಿ, ಬಟ್ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಪ್ರತಿದಿನ ರಾತ್ರಿ 8:30 ಮಿಸ್ ಮಾಡಬೇಕು. ಈ ಧಾರಾವಾಹಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನಿಮ್ಮ ಕತೆ ಕೂಡ ಡೆಫಿನೆಟ್ಲಿ ತುಂಬಾ ಫಾಸ್ಟ್ ಇದೆ, ತುಂಬಾ ಸ್ಕ್ರೀನ್ ಪ್ಲೇ ಫಾಸ್ಟ್ ಇದೆ. ಆಮೇಲೆ ನಿಮ್ಗೆ ಯಾರಿಗೂ ಬೋರ್ ಆಗಬಾರ್ದು, ಈ ಕತೆ ತುಂಬಾ ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬ್ಯೂಟಿಫುಲ್ ಆಗಿ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಐ ಆಮ್ ಶ್ಯೂರ್ ನಮಗೆ ಪ್ರತಿದಿನ ಆಕ್ಟ್ ಮಾಡೋದಕ್ಕೆ ಇಷ್ಟು ಖುಷಿ ಸಿಗ್ತಿದೆ ಅಂದ್ರೆ ನಿಮ್ಗೆ ನೋಡೋದಕ್ಕೆ ಮತ್ತಷ್ಟು ಖುಷಿ ಸಿಗುತ್ತೆ. ಅಂಡ್ ಐ ವಾಂಟ್ ಬಿ ಥ್ಯಾಂಕ್ಫುಲ್ ಟು ಆಲ್ ದ ಆಡಿಯನ್ಸ್. ಈಗ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಕಮೆಂಟ್ಸ್ ಅಲ್ಲಿ ಓದ್ತಾ ಇದ್ದೀನಿ ಈಗ ದಟ್ ಫಸ್ಟ್ ಎಪಿಸೋಡ್ ತುಂಬಾ ಇಷ್ಟಪಟ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಟ್ಟಿಗೆ ನಿಂತ್ಕೊಬಿಟ್ಟು ಏನು ಮಾಡಿ ನಾನು ಸೀರಿಯಲ್ ಒಪ್ಕೊಂಡಿದ್ದ ಕಾರಣ ಕೂಡ ಒಟ್ಟಿಗೆ ನಿಂತು ಎಂಡ್ ಮಾಡು. ಅದೆಲ್ಲೋ ಹಿಂಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಸ್ನೇಹದ ಕಡಲಲ್ಲಿ. ನಮ್ಮ ಸ್ನೇಹದ ಕಡಲ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಎಂಕರೇಜ್ ಮಾಡಿ. ಕರೆಕ್ಟಾಗಿ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಗೆಲ್ರಿಗೂ ಬೇಕು. ನಾಲ್ಗೆ ತಿರುಗ್ತಿಲ್ಲ ಅವಳಿಗೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಎಪಿಸೋಡ್ ಮಿಸ್ ಮಾಡಬೇಡಿ ಪ್ಲೀಸ್. ಲವ್ ಫ್ರಮ್ ಸ್ನೇಹದ ಕಡಲು. ಕಡಲಲ್ಲಿ ಏನು ಕಡಲು? ಮಾಡ್ತಾರೆ.